ಗುರುಗಳ ಅಪ್ಪಣೆಯಂತೆ ಇವತ್ತಿನ ವ್ಯಾಖ್ಯಾನ ಗುರುಗಳ ಆಜ್ಞೆಯಂತೆ ಪ್ರಾರಂಭ. ಕುರುವೇ ಸರ್ವಲೋಕಾನಾಂ ವಿಶೇಷೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. 6ನೇ ಅಧ್ಯಾಯ ಧ್ಯಾನ ಯೋಗ ಕೊನೆಯ ಭಾಗಕ್ಕೆ ತಲುಪಿದ್ದೇವೆ. ಹೋದ ಸಲ ಹೇಳಿದ ಹಾಗೆ ಕಳೆದ 3-4 ಭಾನುವಾರಗಳಿಂದ ಹೇಳಿದ ಹಾಗೆ ಈ ಕೊನೆ ಭಾಗದಲ್ಲಿ ಬರೋ ಭಗವಂತನ ಉಪದೇಶ ನಮಗೆ ಬಹಳ ಮುಖ್ಯ, ಬಹಳ ಅರ್ಥವತ್ತಾದಂತಹ ಮುಖ್ಯ ಉಪದೇಶ 6ನೇ ಅಧ್ಯಾಯದ್ದು ಅಂತಂದ್ರೆ ಈ ಶ್ಲೋಕಗಳಲ್ಲಿ ಭಗವಂತ ಕೊಟ್ಟಿರತಕ್ಕಂಥ ನಿರ್ವಚನ. ಎಷ್ಟೋ ವಿಷಯಗಳನ್ನು ಭಗವಂತ ಇಲ್ಲಿ ಬಹಳ ಸೂಚ್ಯವಾಗಿ ಕಡಿಮೆ ಶಬ್ದಗಳಲ್ಲಿ ಆ ಉಪದೇಶವನ್ನು ಕೊಟ್ಟಿದ್ರು. ಆಚಾರ್ಯರು ಬಹಳ ವಿಶದವಾಗಿ ಇದರ ಮೇಲೆ ವ್ಯಾಖ್ಯಾನ ಕೊಟ್ಟಿರೋದ್ರಿಂದ ನಮಗೆ ಸ್ವಲ್ಪ ಅರ್ಥ ಆಗುತ್ತೆ. ಇನ್ಫ್ಯಾಕ್ಟ್ the greatest assurance Lord has given, we have to remember correctly that every time Acharya Ramanuja and also Shankara Bhagavad-pada Acharya, they have extensively explained one point here. When Lord says even a person who is aspirant, having a curiosity to enter spiritual field, who just wants to know what is spirituality, who just is basically interested in the spiritual life, even such a person is emancipated. Lord has said like that. Now some doubts Acharya raises, and also he clarifies that. पूर्वाभ्यासेन तेनैव ह्रियते ह्यवशोऽपि सः जिज्ञासरपि योगस्य शब्दब्रह्माति वर्तते. 44th shloka, last time it was stopped. Second charana is very important for discussion. Acharya has given extensive commentary on this. Jignasarapi yogasya shabdabrahmati vartate. Even a jignasu, what type of jignasu? योगस्य जिज्ञासुः अपिः शब्दब्रह्मात् अतिवर्तते. Very important word Lord has used, the शब्दब्रह्मात्. शब्दब्रह्मದಿಂದ a aspirant who just wants to know, who is interested in this yoga of meditation, who is interested to understand this yoga, even he will cross over Shabda Brahma. It was stopped there. Now, Acharya says here, Shabda Brahma Tativartate means even a jijnasu, a person with a shubhecha which has automatically entered in his mind in this birth at a particular age by God's grace, to know about Parabrahman, to know about God, to understand the purpose, real purpose of life, even such person will be emancipated. Means, don't be under the impression that a person having just a small doubt, an interest, immediately in this life only he will be emancipated. Don't ever entertain such points.
ಭಗವಂತ ಹೇಳೋ ಉದ್ದೇಶ ಏನು ಅಂದ್ರೆ, ಯೋಗದಲ್ಲಿ ಆಸಕ್ತಿ ಇರತಕ್ಕಂತಹ ಜಿಜ್ಞಾಸು ಸಹ ಶಬ್ದ ಬ್ರಹ್ಮವನ್ನು ಮೀರಿ ಹೋಗ್ತಾನೆ ಅಂತಂದ್ರೆ ಸಾಕ್ಷಾತ್ಕಾರವೇ ಸಿಕ್ಕಿಬಿಡುತ್ತೆ ಅಂತಂದ್ರೆ ಅವನಿಗೆ ಈ ಜನ್ಮದಲ್ಲಿಯೇ ಆಗತ್ತೆ ಅನ್ನೋ ಅರ್ಥ ಅಲ್ಲ. ಕಾಲಾನುಕ್ರಮದಲ್ಲಿ ಮುಂದೆ ಬರುವ ಜನ್ಮಗಳಲ್ಲಿ ಮನಃಶುದ್ಧಿ ಆಗ್ತಾ, ಚಿತ್ತಶುದ್ಧಿ ಆಗ್ತಾ, ವಾಸನೆಗಳು ಕಮ್ಮಿ ಆಗ್ತಾ, ಪಾಪಗಳು ಸಂಪೂರ್ಣವಾಗಿ ಕ್ಷೀಣಿಸಿದಾಗ, ವಾಸನಾಕ್ಷಯ ಆದಾಗ ಭಗವಂತನ ಕೃಪೆಯಿಂದ ಅಥವಾ ಸದ್ಗುರುವಿನ ಕೃಪೆಯಿಂದ ಯಾವುದೋ ಒಂದು ಆ ಮುಹೂರ್ತದಲ್ಲಿ ಯಾವುದೋ ಒಂದು ಜನ್ಮದಲ್ಲಿ ಆತ ಭಗವಂತನನ್ನ ಹೊಂದುವುದು ನಿಶ್ಚಯ. ಇದು ಭಗವಂತನ ವಾಣಿ. ಆ ರೀತಿ ನಾವು ತಗೊಳ್ಬೇಕು ಅಂತ ಆಚಾರ್ಯ ರಾಮಾನುಜ ಹ್ಯಾಸ್ ಮೇಡ್ ಇಟ್ ವೆರಿ ಕ್ಲಿಯರ್. ಶಬ್ದ ಬ್ರಹ್ಮಾಣಿ ನಿಷ್ಣಾತಃ ಪರಂ ಬ್ರಹ್ಮಾದಿಗಚ್ಚತಿ ಅಂದ್ರೆ ಇದಕ್ಕೇನು ಅರ್ಥ ಕೊಡ್ತಾ ಇದ್ದಾರೆ ಅಂದ್ರೆ, ಆಚಾರ್ಯ ರಾಮಾನುಜ ಸೇಸ್ ಶಬ್ದ ಬ್ರಹ್ಮ ಹಿಯರ್ ಮೀನ್ಸ್ ಪ್ರಕೃತಿ, ಅಂತರಿಕ್ಷ, ಭೂಮಿ, ಪಂಚಭೂತಗಳು, ಆಕಾಶ ಸೇರಿದಂತೆ ಅಷ್ಟ ಪ್ರಕೃತಿಗಳು, ದೇವ, ಮಾನವ, ಗಂಧರ್ವ ಯೋನಿಗಳು, ಇವೆಲ್ಲವೂ ಏನಿದೆಯಲ್ಲ ಪ್ರಕೃತಿ, ಈ ಮೂಲ ಪ್ರಕೃತಿ ಅದು ಶಬ್ದ ಬ್ರಹ್ಮ ಅಂತ ಆಚಾರ್ಯ ರಾಮಾನುಜರ ವಿವರಣೆ. ಈ ಮೂಲ ಪ್ರಕೃತಿಯನ್ನ ಮೀರಿ ಒಬ್ಬ ಜಿಜ್ಞಾಸು ಮುಂದೆ ಸಾಧನೆಯ ಹಂತಕ್ಕೆ ತಲುಪಿದಾಗ ಆತನಿಗೆ ಸಾಕ್ಷಾತ್ಕಾರ ಆಗೋದು ಸಹಜ. ಯಾವುದೋ ಒಂದು ಜನ್ಮದಲ್ಲಿ ಅಂತ ಅಧ್ಯಾರೋಪ ಮಾಡಿಕೊಳ್ಳಬೇಕು ಅಂತ ಆಚಾರ್ಯರು ಹೇಳ್ತಾರೆ ರಾಮಾನುಜರು. ಶಬ್ದ ಬ್ರಹ್ಮ ಅಂದ್ರೆ ಪ್ರಕೃತಿ ಅಂತ. ಈ ಪ್ರಕೃತಿಯನ್ನು ಮೀರಿ ಹೋಗ್ತಾನೆ ಅಂತಂದ್ರೆ ಆತನಿಗೆ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ ಅಥವಾ ಭಗವತ್ ಸಾಕ್ಷಾತ್ಕಾರ ಆಗುವುದು ನಿಶ್ಚಿತ. ಆಚಾರ್ಯ ಶಂಕರ ಅವರ ವ್ಯಾಖ್ಯಾನದಲ್ಲಿ ಏನು ಬರುತ್ತೆ ಶಬ್ದ ಬ್ರಹ್ಮ ಅಂದ್ರೆ? ಶಬ್ದ ಬ್ರಹ್ಮ ಅಂತಂದ್ರೆ ವೇದಗಳಲ್ಲಿ ಉಕ್ತವಾಗಿರ್ತಕ್ಕಂತಹ ಎಲ್ಲ ಕರ್ಮಗಳು, ಆ ಕರ್ಮಗಳ ಫಲಗಳು, ಆ ಕರ್ಮಗಳು ಮತ್ತು ಕರ್ಮಗಳ ಫಲ ಎರಡನ್ನೂ ಮೀರಿ ಜಿಜ್ಞಾಸುವಾಗಿರ್ತಕ್ಕಂಥವನು, ಯೋಗ ಜಿಜ್ಞಾಸುವಾಗಿರ್ತಕ್ಕಂಥವನು ವೇದಗಳಲ್ಲಿ ಹೇಳುವ ಕರ್ಮಗಳು ಮತ್ತು ಅದರ ಫಲವನ್ನು ಮೀರಿ ಮುಂದೆ ಹೋಗ್ತಾನೆ ಅಂತಂದ್ರೆ ಅರ್ಥ ಆತನು ಸಾಕ್ಷಾತ್ಕಾರಕ್ಕೆ ಹೊರಟೋಗ್ತಾನೆ, ಭಗವಂತನ ಹತ್ತಿರವೇ ಸೇರಿಬಿಡುತ್ತಾನೆ. ಭಗವಂತನ ಕೃಪೆಯಿಂದ ಸಾಕ್ಷಾತ್ಕಾರ ಆಗತ್ತೆ, ಭಗವದ್ ದರ್ಶನ ಆಗತ್ತೆ. ವೇದೋಕ್ತ ಕರ್ಮಗಳ ಫಲವನ್ನು ಮೀರಿ ಹೋಗುವುದು ಶಬ್ದ ಬ್ರಹ್ಮ ಅತಿವರ್ತತೆ ಅನ್ನೋದರ ಅರ್ಥ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಸೊ ಶಬ್ದ ಬ್ರಹ್ಮ is a word which we have to understand correctly. Ultimately it means what? Ultimately it means when a Shubhecha appears in the mind in this particular birth, that will be carried automatically throughout the lifetime of an individual. It will force him, spin him towards spiritual activity. ತಾನೇ ತಾನಾಗಿ ಉತ್ಪತ್ತಿಯಾದಂತಹ ಆ ಭಗವತ್ ಪ್ರಾಪ್ತಿಯ ಆಸೆ ಯಾವುದೋ ಒಂದು ರೂಪದಲ್ಲಿ ಮನಸ್ಸಿನಲ್ಲಿ ಮೂಡಿದಾಗ ಅದು ಶುಭೇಚ್ಛೆ. ಶುಭೇಚ್ಛೆ ಶುರುವಾದಾಗ ಮುಂದೆ ವಿಚಾರ ಮಾರ್ಗ, ಮನಸ್ಸು ವಿವೇಕದಿಂದ ವರ್ತನೆ, ಭಗವಂತ ಏನು, ನಾನು ಏನು ಅನ್ನೋ ಭಾವ, ನನಗೂ ಪರಮಾತ್ಮನಿಗೂ ಏನು ಸಂಬಂಧ ಇದೆ ಅನ್ನೋ ಭಾವ, ಇವೆಲ್ಲ ಪ್ರಶ್ನೆಗಳು ಒಂದರಿಂದ ಒಂದು ಬರ್ತಾ ಹೋಗುತ್ತೆ. ಈ ಪ್ರಶ್ನೆಗಳ ಮನಸ್ಸಲ್ಲಿ ಉದ್ಭವ ಆಗ್ತಾ ಇದ್ದ ಹಾಗೆ ಆತನ ಸಾಧನೆ ಆತನಿಗೆ ಗೊತ್ತಿಲ್ಲ ಹಾಗೆ ಶುರುವಾಯಿತು, ಪ್ರಾರಂಭವಾಯಿತು ಅಂತ ಅರ್ಥ. ಸಾಧನೆ ಪ್ರಾರಂಭ ಆದ ಮೇಲೆ ಈ ಜನ್ಮದಲ್ಲಿ ಹಿಂದಿನ ಜನ್ಮದ ಸುಕೃತ ಬಲವಾಗಿದ್ರೆ ಈ ಜನ್ಮದಲ್ಲಿ ಗುರುವಿನ ಪ್ರಾಪ್ತಿಯಾಗತ್ತೆ, ಗುರುಮುಖೇನ ಸಾಧನೆ ಮತ್ತೆ ಬಲವಾಗತ್ತೆ. ಆ ಗುರುಮುಖೇನ ಶುರುವಾದಂತಹ ಸಾಧನೆ ಈ ಜನ್ಮದಲ್ಲಿ ಸಂಪೂರ್ಣವಾಗಿ ಫಲ ಕೊಡದೇ ಇದ್ರು ನಿಷ್ಫಲವಂತೂ ಆಗೋದಿಲ್ಲ, ದುರ್ಗತಿಗೆ ಖಂಡಿತ ತಗೊಂಡು ಹೋಗೋದಿಲ್ಲ. ಅದು ಮುಂದಿನ ಮತ್ತೆ ಒಂದು ಒಳ್ಳೆಯ ಜನ್ಮಕ್ಕೆ ಸಹಕಾರಿಯಾಗತ್ತೆ. ಅದನ್ನೇ ಮೊದಲನೇ ಚರಣದಲ್ಲಿ ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಹಿ ಅವಶೋಪಿ ಸಹ ಅವಶಃ ಅಪಿ ಸಹ ಅನ್ನೋ ಅರ್ಥ. ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಈ ಸಾಧನಾ ಮಾರ್ಗದ ಒಂದು ಪುಣ್ಯ ಬಲ ಏನಿದೆಯೋ ಅದು ಈ ಜನ್ಮದಲ್ಲಿ ಒಬ್ಬ ವ್ಯಕ್ತಿಯನ್ನ ತಾನೇ ತಾನಾಗಿ ಮತ್ತೆ ಹೆಚ್ಚಿನ ಸಾಧನೆಗೆ ಎಳ್ಕೊಂಡು ಹೋಗುತ್ತೆ ಅನ್ನೋ ಅರ್ಥ. ಇದನ್ನ ಮುಂದಿನ 2 ಶ್ಲೋಕಗಳಲ್ಲಿ ಬಹಳ ಸ್ಪಷ್ಟವಾಗಿ ಭಗವಂತ ಮತ್ತೆ ವಿವರಣೆ ಕೊಡ್ತಾ ಇದ್ದಾನೆ. ಪ್ರಯತ್ನಾದ್ಯತ ಮಾನಸ್ತೋ ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಸ್ತತೋ ಯಾತಿ ಪರಾಂ ಗತಿಂ.
ಪ್ರಯತ್ನಾತ್ ಅತಿಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂ ಗತಿಂ. ಬಹಳ ಮುಖ್ಯವಾದ ಒಂದು ಪದಪ್ರಯೋಗ ಇದೆ ಇಲ್ಲಿ. ಅನೇಕ ಜನ್ಮ ಸಂಸಿದ್ಧ ಸಂಶುದ್ಧ ಕಿಲ್ಬಿಷಃ ಯೋಗಿ ಪರಾಂ ಗತಿಂ ಯಾತಿ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಎರಡು ಮುಖ್ಯವಾದ ವಿಚಾರಗಳು. ಭಗವಂತ ಏನು ಹೇಳ್ತಿದ್ದಾನೆ, ಯಾರು ಸಂಶುದ್ಧ ಕಿಲ್ಬಿಷರಾಗಿದ್ದಾರೋ, ಸಂಶುದ್ಧ ಕಿಲ್ಬಿಷ ಮೀನ್ಸ್ ಎ ಯೋಗಿ, ಎನ್ ಆಸ್ಪಿರೆಂಟ್, ಎ ಸಾಧಕ, ಎ ಸ್ಪಿರಿಚುವಲ್ ಸಾಧಕ who is samshuddha kilbishah. That means who is getting rid of all his evil deeds, effects of previous births, sanchita karmas, and also the evil deed effects of this birth. That means all his sins, all the sins accrued as a sanchita karma rashi in his lifetime from previous births and also in this birth. Such evil sins gradually are washed away. When the evil sins are washed away, such a person gradually, it means he becomes samshuddha kilbishah. ಯಾರ ಪಾಪ ರಾಶಿಗಳು ತಾನೇ ತಾನಾಗಿ ಭಗವತ್ ಕೃಪೆಯಿಂದ ಅಥವಾ ಸದ್ಗುರುವಿನ ಕೃಪೆಯಿಂದ ಕರಗಿ ಹೋಗ್ತಾ ಇದೆಯೋ, ನಾಶವಾಗಿ ಹೋಗ್ತಾ ಇದೆಯೋ, ಅಂತಹ ಯೋಗಿ ಸಂಶುದ್ಧ ಕಿಲ್ಬಿಷ ಆಗ್ತಾನೆ ಅಂತ ಅರ್ಥ. ಇದು ಒಂದೇ ಜನ್ಮದಲ್ಲಿ ಆಗುತ್ತಾ ಅನ್ನೋದಕ್ಕೆ ಭಗವಂತ ಸೂಚ್ಯವಾಗಿ ಒಂದು ಇಲ್ಲಿ ಸೂಚನೆ ಕೊಟ್ಟಿದ್ದಾನೆ. ಇದು ಒಂದೇ ಜನ್ಮದಲ್ಲಿ ಆಗೋ ಕೆಲಸ ಅಲ್ಲ. ಅಂದ್ರೆ ಭಗವತ್ ಪ್ರಾಪ್ತಿ ನಾನು ಹೊಂದಲೇಬೇಕು ಅಂತ ಈಗ ನಾನು ನಿರ್ಧಾರ ಮಾಡಿದ್ದೇನೆ ಈ ಜನ್ಮದಲ್ಲಿ ಅಂದ್ರೆ ಇದೇ ಮೊದಲನೇ ನಿರ್ಧಾರವಾ ನಂದು ಅಲ್ಲ. ಹಿಂದೆ ಅನೇಕ ಜನ್ಮಗಳಲ್ಲಿ, ನಮ್ಮ ಹಿಂದಿನ ಜನ್ಮಗಳಲ್ಲಿ ಈ ಭಾವ ಬಂದು ಸಂಸ್ಕಾರ ರೂಪದಲ್ಲಿ ಜಿಜ್ಞಾಸತ್ವವನ್ನು ಹೊಂದಿ ಭಗವಂತನನ್ನು ಪಡೆಯಲೇಬೇಕು ಅನ್ನೋ ನಿರ್ಧಾರ ಹಿಂದಿನ ಜನ್ಮಗಳಲ್ಲಿ ಬಂದು ಸ್ವಲ್ಪ ಸ್ವಲ್ಪವಾಗಿ ಹಂತ ಹಂತವಾಗಿ ಮೆಟ್ಲು ಹತ್ತುವ ಹಾಗೆ ಹಂತ ಹಂತವಾಗಿ ಸಾಧನೆಯಲ್ಲಿ ಮುಂದುವರೆತಾ ನಮ್ಮ ಕರ್ಮರಾಶಿಗಳಲ್ಲಿ ಪಾಪರಾಶಿಗಳನ್ನ ಕಡಿಮೆ ಮಾಡ್ಕೊಳ್ತಾ ಈಗಿನ ಜನ್ಮದಲ್ಲಿ ಯಾವ ಘಟ್ಟಕ್ಕೆ ಬಂದಿದ್ದೇವೆ ಅಂದ್ರೆ ಗುರುವಿನ ಕೃಪೆಯಿಂದ ಇರತಕ್ಕಂಥ ಉಳಿದ ಎಲ್ಲಾ ಪಾಪಗಳು ಪರಿಹಾರ ಆದರೆ ಈ ಜನ್ಮದಲ್ಲಿ ಸಾಕ್ಷಾತ್ಕಾರ ಆಗುತ್ತೆ. ಈ ಜನ್ಮದಲ್ಲೇ ಸಾಕ್ಷಾತ್ಕಾರ ಆಗಬೇಕು ಅಂತಂದ್ರೆ ಹಿಂದಿನ ಜನ್ಮಗಳಿಂದ ಈ ಪ್ರಯತ್ನ ನಿರಂತರವಾಗಿ ನಡೆದಿರಬೇಕು ಅಂತ ಅರ್ಥ. ಇದು ಕೇವಲ ಒಂದು ಜನ್ಮದಲ್ಲಿ ಮನುಷ್ಯ ಜನ್ಮ ತೆಗೆದುಕೊಂಡು ಕೂಡಲೇ ಸಾಕ್ಷಾತ್ಕಾರ ಆಗತ್ತಾ ಅಂದ್ರೆ ಇಲ್ಲ ಅನ್ನೋ ಅರ್ಥ ಬರುತ್ತೆ. ಇಲ್ಲಿ ಎಲ್ಲ ಆಚಾರ್ಯರು ಇದನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಜನ್ಮ ಬರ್ತಾ ಇದ್ದ ಹಾಗೆ ಹಿಂದಿನ ಯಾವ ಬಲವೂ ಇಲ್ಲದೆ, ಸಾಧನಾ ಬಲವೂ ಇಲ್ಲದೆ, ಏನೂ ಇಲ್ಲದೆ ಇದೇ ಜನ್ಮದಲ್ಲಿ ಸಾಕ್ಷಾತ್ಕಾರ ಆಗತ್ತಾ ಅನ್ನೋದಕ್ಕೆ ಆಗ್ಲಿಕ್ಕಿಲ್ಲ ಅನ್ನೋ ಅರ್ಥ ಇದೆ. ಅನೇಕ ಜನ್ಮ ಸಂಸಿದ್ಧ, ಎಲ್ಲ ರೀತಿಯ ತನ್ನ ಸಾಧನೆ ಬಲದಿಂದ ಹಿಂದಿನ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳ ಕ್ರೋಢೀಕರಣ ಆಗಿ ಅವುಗಳ ಮೊತ್ತ ಈ ಜನ್ಮದಲ್ಲಿ ಬಂದು ಕೂತ್ಕೊಂಡು ಸಂಚಿತವಾಗಿ ಕೂತ್ಕೊಂಡು ನಮ್ಮನ್ನು ಕಾಪಾಡ್ತಾ ಇದೆ. ನಮ್ಮ ಪೂರ್ವ ಪುಣ್ಯ ಫಲ ಅಂದ್ರೆ ಹಿಂದಿನ ಜನ್ಮದ ನಮ್ಮ ಶುಭ ಕಾರ್ಯಗಳು, ಸಾಧನಾ ಪಥದ ಕಾರ್ಯಗಳು, ನಮ್ಮ ಆಧ್ಯಾತ್ಮ ಪಯಣದ ದಾರಿಗಳು, ಹೆಜ್ಜೆಗಳು, ಗುರುತುಗಳು ಅಂತ ಅರ್ಥ. ಸೊ ಡಿಪೆಂಡಿಂಗ್ ಆನ್ ದಿ ಅಮೌಂಟ್ ಆಫ್ ಸಿನ್ಸಿಯರ್, totally devoted with conviction sadhana what I have done in the previous birth, if it is the highest level, if it is a supreme level, if I have done complete sadhana to the highest satisfaction of the Godhead, to the Atma residing inside, then what happens? That will culminate in the fruit in this birth. Aneka janma samsiddha sachayogi samshuddha kilbishah mattu aneka janma samsiddha, because he is doing this, he is striving very hard in every birth, in every life to go towards God. ಪ್ರತಿಯೊಂದು ಜನ್ಮದಲ್ಲಿ ಆತ ಛಲದಿಂದ ಸಾಧನೆ ಮಾಡ್ತಾ ಇದ್ದಾನೆ, ಛಲದಿಂದ ಪ್ರಯತ್ನ ಮಾಡ್ತಾ ಇದ್ದಾನೆ. ಪ್ರಯತ್ನಾತ್ ಯತಮಾನಃ ಅಂದ್ರೆ
ಬಿಟ್ಟು ಬಿಡದೆ ಸಾಧನೆಯನ್ನು ಮಾಡ್ತಾ ಇದ್ದಾನೆ, ಒಳ್ಳೆ ಮನಸ್ಸಿಂದ ಮಾಡ್ತಾ ಇದ್ದಾನಲ್ಲ, ಅಂತಹ ಯೋಗಿ, such a person who is striving very hard since so many births, and because of the efforts put in so many previous births, ultimately in this birth he reaches the supreme state. He reaches the ultimately Parabrahman only. He is realized in this birth only. Such a yogi aneka janma samsiddha tato yati param gatim. ಒಂದೇ ಜನ್ಮದಲ್ಲಿ ಸಾಧನೆ ಸ್ವಲ್ಪ ಮಾಡಿದ ಕೂಡಲೇ ಭಗವಂತ ಸಿಗ್ತಾನೆ ಅಂತ ಅರ್ಥ ಅಲ್ಲ. ನಮಗೆ ಈ ಜನ್ಮದಲ್ಲಿ ಭಗವತ್ ಪ್ರಾಪ್ತಿಯಾದರೆ ಅದಕ್ಕೆ ಕಾರಣ ನಮ್ಮ ಹಿಂದಿನ ಜನ್ಮಗಳಲ್ಲಿ ಎಷ್ಟೋ ಪುಣ್ಯಗಳನ್ನು ನಾವು ಸಂಪಾದನೆ ಮಾಡ್ಕೊಂಡು ಬಂದಿದ್ದೇವೆ, ಸಾಧನೆ ಮಾಡ್ಕೊಂಡು ಬಂದಿದ್ದೇವೆ. ಸಾಧನೆ ಮಾಡಿದ್ರಿಂದಲೇ ಈ ಜನ್ಮದಲ್ಲಿ ಗುರುಗಳು ಸಿಕ್ಕಿದ್ದಾರೆ. ನಮಗೆ ಗುರು ಅಂದ್ರೆ ಪರಮಾತ್ಮನೇ ಗುರು ರೂಪದಲ್ಲಿ ನಮಗೆ ಸಿಕ್ಕಿರೋದು. ಪರಮಾತ್ಮನೇ ದಾರಿ ತೋರಿಸ್ತಾ ಇದ್ದಾನೆ, ಪರಮಾತ್ಮನೇ ಉಪದೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ಜನ್ಮದಲ್ಲಿ ಕೊನೆಯ ಗತಿಯನ್ನು ಹೊಂದುತ್ತೀಯ ಅರ್ಜುನ ಅಂದ್ರೆ ಅಂತಹ ಯೋಗಿ ಈ ಜನ್ಮದಲ್ಲಿ ಕೊನೆಯ ಗತಿಯನ್ನು ಹೊಂದುತ್ತಾನೆ ಅಂತಂದ್ರೆ ಅರ್ಥ ಏನು? ಆತನಿಗೆ ಸಾಕ್ಷಾತ್ಕಾರ ಆಗತ್ತೆ, ನೆನ್ಪಿಟ್ಕೊಳ್ಳಪ್ಪ ಅರ್ಜುನ ಅಂತ ಭಗವಂತ ಹೇಳ್ತಾ ಇರೋದು. ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿಂ. ಇಲ್ಲಿ ರಾಮಕೃಷ್ಣ ಪರಮಹಂಸರು explaining why this shloka, he gives out a beautiful narration, a story, a small story, but very important. You have to go to the core meaning of the story behind that, what Paramahamsa says. ಅನೇಕ ಜನ್ಮ ಸಂಸಿದ್ಧ ಅನ್ನೋದಕ್ಕೆ ಅರ್ಥ ಆಗಲಿಕ್ಕೆ ಒಂದು ಉದಾಹರಣೆ, ಒಂದು ಕಥೆ ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು. ಏನ್ ಕಥೆ ಅಂತಂದ್ರೆ, ನೀವು ಸ್ವಲ್ಪ ಆ ಒಳಭಾವವನ್ನು ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ರೀತಿಯ ಭಗವತ್ ಸಾಕ್ಷಾತ್ಕಾರದ ಸಾಧನೆಯಲ್ಲಿ ಅಭಿಚಾರಿಕಾ ಪ್ರಯೋಗಗಳು ಅಂತಿದೆ ಅಥರ್ವವೇದದಲ್ಲಿ ಬರ್ತಕ್ಕಂಥದ್ದು. ಅದು ಅಭಿಚಾರಿಕಾ ಪ್ರಯೋಗ ಅಥವಾ ವಾಮ ಮಾರ್ಗದ ಪ್ರಯೋಗ, ದಿ ಲೆಫ್ಟ್ ಹ್ಯಾಂಡ್ ಪಾತ್ that also leads to Godhead, but it is a very difficult path, very dangerous path. It is called left hand path. ಸಂಸ್ಕೃತದಲ್ಲಿ ಅದನ್ನ ನಾವು ವಾಮ ಮಾರ್ಗ ಅಥವಾ ತಾಂತ್ರಿಕ ಮಾರ್ಗ ಅಥವಾ ಕೌಲ ಮಾರ್ಗ ಅಂತ ಇವೆಲ್ಲ ಹೆಸರುಗಳಿದೆ. ಅದರಲ್ಲೂ ಸಾಧನೆ ಮಾಡಬಹುದು. ಇನ್ ದ ಲಾಸ್ಟ್ 2,000-3,000 years, this left hand path, this route now has taken number of turns, number of modifications. ಅದು ಪಂಚಮಕಾರಗಳಿಂದ ಕೂಡಿರ್ತಕ್ಕಂಥ ಪೂಜೆಗಳು ಆಗೋಗಿದೆ. It has taken so many variations. Now there are so many methods of such sadhanas not done by ordinary people, ordinary sattvic people. Such people are called vamacharis. Even aghoris perform the same such similar rituals. Now one of the system is called the method to get sakshatkara. One simple method according to the Shastra, Tantric Shastra, to see that God appears in front of you, to have darshan of the God and get all your benefits from the God is Shavasadhana. It is there very in great detail. We will not go into all the details. Final point is, now in the graveyard or in a secluded place ಅಂತ ಅರ್ಥ. ಅದು ರುದ್ರಭೂಮಿ ಆಗಿರ್ಬೋದು, ಸ್ಮಶಾನ ಭೂಮಿ ಆಗಿರ್ಬೋದು, ಅಥವಾ ನಿರ್ಜನ ಏಕಾಂತ ಪ್ರದೇಶ. ಅದು ಕೆಲವು ಪರ್ಟಿಕ್ಯುಲರ್ ತಿಥಿ, ಇಂತಹ ನಕ್ಷತ್ರ ಅಂದ್ರೆ ಸಾಧಾರಣ ಅಮಾವಾಸ್ಯೆ ತಿಥಿ. ಅಲ್ಲಿ ರಾತ್ರಿ ಹೊತ್ತು ದಿ ಡೆಡ್ ಬಾಡಿ ಇಸ್ ಟೇಕನ್ ಔಟ್, ಎಕ್ಸ್ಹ್ಯೂಮ್ಡ್ ಫ್ರಮ್ ದಿ ಗ್ರೇವ್ಯಾರ್ಡ್. ಫ್ರೆಶ್ಲಿ the dead body which has been laid to rest, that will be taken out, and they keep the dead body, and on the dead body the sadhaka sits, the tantric Vamachari sits and then performs the puja, and immediately the God will appear, the divinity will appear in front of him. That is called Shavasadhana, the one method. These things are there. Paramahamsa says this story. When some tantric was performing the final rituals of such a Shavasadhana, sitting on the dead body,
in the dead of the night, ಕಾಳರಾತ್ರಿಯಲ್ಲಿ, ಅಮಾವಾಸ್ಯೆ ರಾತ್ರಿಯಲ್ಲಿ ಕಾಡಿನಲ್ಲಿ ಆಲದ ಮರದ ಕೆಳಗೆ ಒಂದು ಶವವನ್ನು ಇಟ್ಟುಕೊಂಡು ಶವದ ಮೇಲೆ ಕೂತ್ಕೊಂಡು ಸಾಧನೆ ಮಾಡ್ತಾ ಇದ್ದಂತ ಒಬ್ಬ ತಾಂತ್ರಿಕ ಆ ಸಮಯದಲ್ಲಿ ಒಬ್ಬ ದಾರಿ ಹೋಗ ಅಲ್ಲಿ ಬರ್ತಾ ಇದ್ದ ರಾತ್ರಿ. A traveler was passing through the forest and he saw something is happening below the banyan tree. He was very curious. He started watching. He saw the dead body. He saw the tantric doing the puja over the dead body. Then what happens? Suddenly a tiger comes into the picture in the forest. This traveler observes. He is also afraid. He will immediately climb a tree. ಎದುರುಗಡೆ ಹುಲಿ ಬರ್ತಾ ಇದೆ ಅಂತ ನೋಡಿ ಹೆದರ್ಬಿಟ್ಟ. ಈ ದಾರಿ ಹೋಗ ಹೆದರ್ಬಿಟ್ಟು ಮರ ಹತ್ಕೊಂಡು ಕೂತ್ಕೊಂಡು ನೋಡ್ತಾನೆ ಏನಾಗ್ತಾ ಇದೆ ಅಂತ. ಆ ಹುಲಿ ಆಹಾರಕ್ಕೋಸ್ಕರ ಬಂದಿದ್ದು ಇಲ್ಲಿ ಈ ತಾಂತ್ರಿಕ ಕೂತು ಪೂಜೆ ಮಾಡ್ತಾ ಇದ್ನಲ್ಲ, ಅವನನ್ನ ನೋಡಿ ಅವನ ಮೇಲೆ ಎರಗಿಬಿಟ್ಟು ಅವನನ್ನ ಕೊಂದು ಸಾಯಿಸಿಬಿಡ್ತು. ಹೊರಟೋಯ್ತು ಯಾರೋ ಮನುಷ್ಯ ಅಂತ ಹೇಳಿ. ಸೊ ದ ಟೈಗರ್ ಅಟ್ಯಾಕ್ಟ್ ದಟ್ ತಾಂತ್ರಿಕ್ ಅಂಡ್ ಹಿ ವಾಸ್ ಕಿಲ್ಡ್ ಅಂಡ್ ದೆನ್ ದ ಟೈಗರ್ ವೆಂಟ್ ಅವೇ. ಅಂಡ್ ದಿಸ್ traveler gets down from the tree, watching the whole drama, then comes near with a curiosity, observes what puja is being done. Then he sits. He also wants to do, let us see what happens. He will sit on the dead body and he will just some mantras, whatever he knows, he starts chanting the mantras. Suddenly what happens? Divine Mother will appear. Ferocious Divine Mother Bhadrakali will appear in front of him within no time, and he was astonished. Then he pleads with the Divine Mother, ನಾನು ಇಲ್ಲಿ ಸುಮ್ಮನೆ ರಸ್ತೆ ಹೋಗ್ತಾ ಇದ್ದೆ ಮಹಾತಾಯಿ, ಇಲ್ಲಿ ಏನೋ ಒಬ್ಬ ಪೂಜೆ ಮಾಡ್ತಾ ಇದ್ದ ಹೆಣದ ಮೇಲೆ ಕೂತ್ಕೊಂಡು ಅಂತ ನೋಡ್ತಾ ಕೂತ್ಕೊಂಡು ಏನ್ ಮಾಡ್ತಾನೆ ಅಂತ ನೋಡ್ತಾ ಇದ್ರೆ ಅವರನ್ನ ಹುಲಿ ಕೊಂದು ಹಾಕ್ಬಿಡ್ತು. ನಾನು ತಮಾಷೆಗೋಸ್ಕರ ಇಲ್ಲಿ ಬಂದು ಕೂತ್ಕೊಂಡ್ರೆ ನೀನ್ ನನಗೆ ಪ್ರತ್ಯಕ್ಷ ಆಗ್ಬಿಟ್ಟಿಯಲ್ಲ. ಸಾಧನೆ ಮಾಡ್ತಾ ಇದ್ದ ಅವನು, ನಾನೇನು ಅಲ್ಲ. ಐ ಆಮ್ ಓನ್ಲಿ ಎ ಪಾಸರ್ ಬೈ. ಇನ್ಸ್ಟೆಡ್ ಆಫ್ ಯು ಬ್ಲೆಸಿಂಗ್ ದಟ್ ಫೆಲೋ ಹೂ ಡೈಡ್ ಬೈ ದಿ ಟೈಗರ್ ಅಟ್ಯಾಕ್, ಯು ಹ್ಯಾವ್ ಅಪಿಯರ್ಡ್ ಇನ್ ಫ್ರಂಟ್ ಆಫ್ ಮೀ ಅಂಡ್ ಗಿವನ್ ದರ್ಶನ್. ವಾಟ್ ಎ ಸ್ಟ್ರೇಂಜ್ ಥಿಂಗ್. ವಾಟ್ ಈಸ್ ದಟ್ ಐ ಹ್ಯಾವ್ ಡನ್? ನಾನು ಯಾವ ಪೂಜೆ ಮಾಡಿಲ್ಲ, ಯಾವ ಸಾಧನೆ ಮಾಡಿಲ್ಲ, ಸುಮ್ಮನೆ ತಮಾಷೆಗೆ ಬಂದು ಕೂತ್ಕೊಂಡು ನೋಡ್ತಾ ಇದ್ದಂಗೆ ನೀನು ಪ್ರತ್ಯಕ್ಷ ಆಗಿಬಿಟ್ಟಿಯಲ್ಲ, ಏನಮ್ಮ ಇದು ಅಂತ ಆತನಿಗೆ ಆಶ್ಚರ್ಯ ಆಯ್ತಂತೆ. ಆಗ ದೇವಿ ಉತ್ತರ ಕೊಡ್ತಾಳೆ. ಇದು ಪರಮಹಂಸರು ಹೇಳಿದ ಕಥೆ. ದಿ ಪರಮಹಂಸ ಟೆಲ್ಸ್ ದಿ ಸ್ಟೋರಿ. ದ ದೇವಿ ಭದ್ರಕಾಳಿ ಆನ್ಸರ್ಸ್. ಶಿ ಸೇಸ್ ದಟ್ ಡೋಂಟ್ ಬಿ ಅಂಡರ್ ದ ಇಂಪ್ರೆಷನ್ ದಟ್ ಯು ಹ್ಯಾವ್ ನಾಟ್ ಡನ್ ಎನಿಥಿಂಗ್. ದಿಸ್ ವಾಸ್ ಯುವರ್ ಲಾಸ್ಟ್ ಬರ್ತ್. This was the time, the muhurta fixed, so that your time has come. You have already done all these types of sadhana in the previous birth, completed everything. Only one more birth was left in your prarabdha. ನೀನು ಹೋದ ಜನ್ಮದಲ್ಲಿ ಎಲ್ಲವನ್ನೂ ಮಾಡಿಬಿಟ್ಟಿದ್ದೀಯಾ ಮಗು. ನೀನು ಮಾಡೋದು ಇನ್ನೇನು ಇಲ್ಲ, ಆದ್ರೆ ಒಂದು ಜನ್ಮ ಮಾತ್ರ ಬಾಕಿ ಇತ್ತು, ಅದು ಈ ಜನ್ಮದಲ್ಲಿದೆ. ಅದಕ್ಕೊಂದು ಕಾರಣ ಅಂದ್ರೆ ಇವತ್ತು ನೀನು ಇಲ್ಲಿ ಬರಬೇಕಾಗಿತ್ತು, ನಾನು ದರ್ಶನ ಕೊಡಬೇಕು, ನೀನು ಉದ್ಧಾರ ಆಗಬೇಕು ಅಷ್ಟೇ. ಈ ಜನ್ಮದಲ್ಲಿ ನೀನು ಏನು ಮಾಡಿಲ್ಲ ಸರಿ, ಆದ್ರೆ ಎಲ್ಲ ಮಾಡಿಬಿಟ್ಟಿದ್ದಿಲ್ಲ ಹೋದ ಜನ್ಮದಲ್ಲಿ. ದಟ್ ಇಸ್ ಹೌ ಹಿ ವಾಸ್ ಬ್ಲೆಸ್ಡ್ ಬೈ ಡಿವೈನ್ ಮದರ್. ದಿಸ್ ಇಸ್ ಅ ಸ್ಟೋರಿ ಪರಮಹಂಸ ಸೇಸ್. ದಟ್ ಇಸ್ ಎಕ್ಸಾಕ್ಟ್ಲಿ ಮೀನ್ಸ್ ಅನೇಕ ಜನ್ಮ ಸಂಸಿದ್ಧ ಯಾತಿ ಪರಾಂ ಗತಿಂ ತಥೋ ಯಾತಿ ಪರಾಂ ಗತಿಂ. ಸೊ ಎ ಪರ್ಸನ್ ಹೂ ಈಸ್ ಇನ್ ದ ಸ್ಪಿರಿಚುವಲ್ ಫೀಲ್ಡ್, ಫೈನಲಿ he enters into the final gati, salvation, because of not only in this birth what he has done, because of the previous birth accrued punya bala also ಅಂತ ಅರ್ಥ. ಹಿಂದಿನ ಜನ್ಮಗಳಿಂದ ಬಂದಿರತಕ್ಕಂತಹ ಆತನ ಆ ಪುಣ್ಯ ಫಲಗಳು ಏನಿದೆಯೋ ಅದು ಈ ಜನ್ಮದಲ್ಲಿ ಆತನಿಗೆ ಗುರಿ ಮುಟ್ಲಿಕ್ಕೆ ಬಹಳ ಸಹಾಯ ಮಾಡುತ್ತೆ. ಇದು ಭಗವಂತ ಹೇಳ್ತಾ ಇರೋದು ಮಾತು. Such a person is called Aneka Janma Samsiddha. Another important example to understand this is the autobiography, if you read, of our Gurudev. Not only there it is mentioned, I think only in one sentence or so, but Gurudev himself
when the translation work was going on, when that point was there in the mind here, and Gurudev, knowing that point, without my questioning, he answered very lucidly. ಗುರುಗಳೇ ನನ್ನ ಎದುರು ಏನ್ ಹೇಳಿದ್ರು, ಸ್ವತಃ ಅವರೇ ಏನ್ ಹೇಳಿದ್ರು ಅಂತಂದ್ರೆ, ನಾನು ಪ್ರಶ್ನೆಯನ್ನ ಬಾಯ್ಬಿಟ್ಟು ಕೇಳೋ ಮೊದಲೇನೆ ಅವರು ತಾವಾಗಿ ಹೇಳಿದ್ದೇನು ಅಂತಂದ್ರೆ, ನನ್ನ ಗುರುಗಳು ಅಂದ್ರೆ ವಿದ್ಯಾನಂದ ಸರಸ್ವತಿ ಋಷಿಕೇಶ್ ಒಂದು ಮಾತು ಹೇಳಿದ್ರು ನನಗೆ, ಹೋದ ಜನ್ಮದಲ್ಲಿ ನೀನು ಎಲ್ಲಾ ಸಾಧನೆಗಳನ್ನು ಮಾಡಿ ಮುಗಿಸಿದ್ದೀಯಾ, ಜೀವನದ ಆಧ್ಯಾತ್ಮದ ಪ್ರಯಾಣದಲ್ಲಿ ನೀನು ಎಲ್ಲವನ್ನೂ ಮಾಡಿ ಮುಗಿಸಿದ್ದೀಯ, ಹೋದ ಜನ್ಮದಲ್ಲಿ ನೀನು ಮಾಡದೇ ಇರೋದು ಯಾವುದೂ ಇಲ್ಲ, ಬಾಕಿ ಯಾವುದೂ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳಿಬಿಟ್ರು ಗುರುಗಳು ನನಗೆ. ಆದ್ರೆ ಇನ್ನು ಪ್ರಾರಬ್ಧದಲ್ಲಿ ಇನ್ನು ಒಂದು ಜನ್ಮ ಮಾತ್ರ ನಿನಗಿರೋದ್ರಿಂದ ಈ ಜನ್ಮಕ್ಕೆ ಬಂದಿದ್ದೀಯ, ಹೋದ ಜನ್ಮದಲ್ಲೇ ನಿನ್ನ ಮುಕ್ತಿ ಆಗೋಗಿದೆ ಒಂದು ಅರ್ಥದಲ್ಲಿ. ಯು ಹ್ಯಾವ್ ಆಲ್ರೆಡಿ ಬೀನ್ ಎಮಾನ್ಸಿಪೇಟೆಡ್ ಇನ್ ದ ಲಾಸ್ಟ್ ಬರ್ತ್ ಓನ್ಲಿ, ಬಟ್ ಫಾರ್ ಪ್ರಾರಬ್ಧ ಕರ್ಮಶೇಷ ಯು ಹ್ಯಾಡ್ ದಿಸ್ ಒನ್ ಮೋರ್ ಬರ್ತ್. This is your last birth. So my Gurudev made this point very clear to me. This is how our Gurudev told me in person. So that is exactly the point. Aneka janma samsiddha tato yati param gatim. Our Gurudev also mentions the same point. ಈ ಜನ್ಮದಲ್ಲಿ ಇನ್ನೊಂದು ಮುಖ್ಯವಾದ ವಿಷಯವನ್ನು ನಮ್ಮ ಗುರುಗಳು ಹೇಳಿದ್ದೇನು ಅಂದ್ರೆ, ಅವರ ಗುರುಗಳು ಶ್ರೀ ವಿದ್ಯಾನಂದ ಸರಸ್ವತಿಯವರು ಹೇಳಿದ ಮಾತು ಏನಂದ್ರೆ, ಎಲ್ಲವನ್ನೂ ಹಿಂದಿನ ಜನ್ಮದಲ್ಲಿ ಸಾಧನೆ ಮಾಡಿದ್ರಿಂದಲೇ ನಿನಗೆ ಈ ಜನ್ಮದಲ್ಲಿ ಗುರು ಪ್ರಾಪ್ತಿ ಇದೆ. ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್. ಅವರ್ ಪರಮಗುರು ಮೇಡ್ ವೆರಿ ಕ್ಲಿಯರ್. ಅವರ್ ಪರಮಗುರುಸ್ ವರ್ಡಿಂಗ್ಸ್ ಆರ್ ವೆರಿ ವೆರಿ ಕ್ಲಿಯರ್. ಅವರ್ ಗುರುದೇವ್ ಆಲ್ಸೋ ಹ್ಯಾಸ್ ವೋಚ್ಡ್ ಫರ್ದರ್. ಏನು, ಎಲ್ಲ ಸಾಧನೆಗಳನ್ನು ಮಾಡಿದ್ರಿಂದಲೇ ಈ ಜನ್ಮದಲ್ಲಿ ನಿನಗೆ ಗುರುಪ್ರಾಪ್ತಿ. ಆ ಗುರುಪ್ರಾಪ್ತಿ ಯೋಗ ಈ ಜನ್ಮ ಇದೇ ಕಡೆ ಜನ್ಮ, ಇದೇ ಕೊನೆಯ ಜನ್ಮ ಅಂತ ಗುರುಗಳು ಸ್ಪಷ್ಟವಾಗಿ ಹೇಳಿದ್ರಪ್ಪ ನನಗೆ ಅಂತ ನಮ್ಮ ಗುರುಗಳು ಹೇಳಿದರು. ಅವರ್ ಗುರುದೇವ್ ಆಲ್ಸೋ ಮೆನ್ಷನ್ ಒನ್ ಮೋರ್ ಪಾಯಿಂಟ್. ಐ ಥಿಂಕ್ ಐ ಹ್ಯಾವ್ ರಿಪೀಟೆಡ್ಲಿ ಆರ್ ಒನ್ಸ್ ಆರ್ ಟ್ವೈಸ್ ಐ ಹ್ಯಾವ್ ಮೆನ್ಷನ್ ದಟ್. ಒನ್ ಮೋರ್ ಪಾಯಿಂಟ್ ಅವರ್ ಗುರುದೇವ್ ಸೆಡ್ ದಟ್ ಅವರ್ ಪರಮಗುರು ಮೆನ್ಷನ್ ಟು ಹಿಮ್ ವೆರಿ ಕ್ಲಿಯರ್ಲಿ that already you are in a Paramahamsa state. Paramahamsa ಸ್ಥಿತಿ ನೀವು ಎಂದೋ ತಲುಪಾಗಿದೆ ಅಂತ ನನ್ನ ಗುರುಗಳು ನನಗೆ ಹೇಳಿದ್ರು ಅಂತ ನಮ್ಮ ಗುರುಗಳು ನನಗೆ ಹೇಳಿದ ಮಾತು. ಸೊ ಅವರ್ ಗುರುದೇವ್ ಮೆನ್ಷನ್ ದಿಸ್ ಆಲ್ಸೋ, ದಟ್ ಹಿಸ್ ಗುರುದೇವ್ ವೆರಿ ಕ್ಲಿಯರ್ಲಿ ಎಕ್ಸ್ಪ್ಲೈನ್ ದಟ್ ಆಲ್ರೆಡಿ ಅವರ್ ಗುರುದೇವ್ has reached that Paramahamsa state now itself. So these are the points we have to remember while understanding these things, small things. Then finally, to make one more point very clear, Lord, to see that the doubts are cleared, how the wordings are used. Outer meaning looks very simple but confusing. Inner meaning looks very clear. Next shloka. Tapasvibhyadiko yogi jnanibhyopi matodikah karmibhyashchadiko yogi tasmad yogi bhavarjuna. So, Lord is using only one word, yogi. ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಇಲ್ಲಿ, ಯೋಗಿ ಅನ್ನೋ ಶಬ್ದ ಮಾತ್ರ ಬರ್ತಾ ಇದೆ. ಎಂತಹ ಯೋಗಿ ಅಂತ ಹೇಳ್ತಾ ಇಲ್ಲ. ಪರಮಾತ್ಮ ಹೇಳ್ತಾ ಇರೋದೇನು, ಒಬ್ಬ ತಪಸ್ವಿಯನ್ನು ಹೋಲಿಸಿದ್ರೆ, ತಪಸ್ವಿಗಳು ಯಾರು ನಿರಂತರವಾಗಿ ತಪಸ್ಸು ಮಾಡ್ತಾ ಇದ್ದಾರಲ್ಲ, ಆ ತಪಸ್ವಿಗಳನ್ನ ಹೋಲಿಸಿದ್ರೆ ತಪಸ್ವಿಗಳಿಗಿಂತ ಯೋಗಿ ಬಹಳ ಉತ್ತಮ. ಆತ ಎತ್ತರದ ಸ್ಥಿತಿಯಲ್ಲಿದ್ದಾನೆ. ಆಧ್ಯಾತ್ಮ ಜೀವನದಲ್ಲಿ ತಪಸ್ವಿಗಿಂತ ಯೋಗಿ ಉತ್ತಮನಾಗಿದ್ದಾನೆ. ಜ್ಞಾನಿಗಳನ್ನ ಹೋಲಿಸಿದರೆ ಜ್ಞಾನಿಗಳಿಗಿಂತಲೂ ಯೋಗಿ ಉತ್ತಮನಾಗಿದ್ದಾನೆ. ಜ್ಞಾನಿಭ್ಯೋಗಿ ಮತೋಧಿಕ ಅಧಿಕ ಯೋಗಿ ಜ್ಞಾನಿಭಿ. ಕರ್ಮಿಗಳನ್ನು ಹೋಲಿಸಿದ್ರೆ ಕರ್ಮಿಗಳಿಗಿಂತ ಯೋಗಿ ಅಧಿಕನಾಗಿದ್ದಾನೆ, ಉತ್ತಮನಾಗಿದ್ದಾನೆ. ಈ ಮೂರು ಶಬ್ದವನ್ನು ಹೇಳ್ತಾ ಇದ್ದೇನೆ ಭಗವಂತ. ಯಾವುದು? ಕರ್ಮಿ,
ಜ್ಞಾನಿ ಮತ್ತು ತಪಸ್ವಿ. Now, compared to these three, yogi is much better, far superior. He is better than all the three types of people. Now, our understanding in Bhagavad Gita, in the last 5 chapters, where the word tapasvi has come, where the word jnana has come or jnani has come, ನಾವು ಇದರೊಳಗೆ ಏನ್ ತಿಳ್ಕೊಂಡಿದ್ದೇವೆ? ಜ್ಞಾನಿ ಅಂತಂದ್ರೆ ಸ್ವರೂಪ ಜ್ಞಾನ, ಆತ್ಮ ಸಾಕ್ಷಾತ್ಕಾರ, ಆತ್ಮ ಸ್ವರೂಪದ ಜ್ಞಾನ, ತತ್ವಮಸಿಯ ನೇರ ಅನುಭವ, ಅಹಂ ಬ್ರಹ್ಮಾಸ್ಮಿ ಅನ್ನೋದರ ನೇರ ಅನುಭವ. ನಾನು ಅದೇ ಆಗಿದ್ದೇನೆ, ನಾನು ಆ ಪರಬ್ರಹ್ಮವೇ ಆಗಿದ್ದೇನೆ. ಶರೀರ ಭಾವವನ್ನು ಬಿಟ್ಟು ಏಕಂ ಏವ ಅದ್ವಿತೀಯವಾಗಿರ್ತಕ್ಕಂತಹ ಪರತತ್ವ ಸ್ವರೂಪನೇ ನಾನಾಗಿದ್ದೇನೆ. ನನಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ, ಮಧ್ಯವೂ ಇಲ್ಲ. ಅನಾದಿಯಾಗಿ, ಅವ್ಯಯನಾಗಿ, ಅಜನಾಗಿ, ಅಮರನಾಗಿ ಇರುವ ಹಾಗೆ ಇರತಕ್ಕಂತಹ ನನ್ನ ಸ್ವರೂಪ ಅದು ನಾನು. ಇದು ಜ್ಞಾನಿಯ ಲಕ್ಷಣ. ಸೊ ಗೆಟಿಂಗ್ ರಿಡ್ ಆಫ್ ದಿ ಬಾಡಿ ಕಾನ್ಶಿಯಸ್ನೆಸ್ and then understanding reality, really who I am, the real nature, that is jnani. That's what we have understood. And Lord says here, a yogi is much better than a jnani. So some confusion. Yogi is better than a jnani. Yogi is better than a tapasvi. ತಪಸ್ವಿ ಅಂತಂದ್ರೆ ದೀರ್ಘಕಾಲ ಅನವರತ ಶ್ರದ್ಧೆಯಿಂದ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರೋದು, ಪುನಶ್ಚರಣೆ ಮಾಡ್ತಾ ಇರೋದು, ನಾಮ ಜಪವನ್ನ ಮಾಡ್ತಾ ಇರೋದು, ಭಗವಂತನ ನಾಮವನ್ನ ಜಪರೂಪದಲ್ಲಿ ಸ್ವೀಕಾರ ಮಾಡಿ ಅನವರತ ಧ್ಯಾನದಲ್ಲಿ ಕೂತ್ಕೊಂಡ್ಬಿಡೋದು. ಹಿಂದಿನ ಕಾಲದಲ್ಲಿ ನಮ್ಮ ಉಪನಿಷತ್ ಕಾಲದಲ್ಲಿ ವೇದಗಳಲ್ಲಿ ಬರತಕ್ಕಂಥ ತಪಸ್ಸು ಅಂತ ದೀರ್ಘಕಾಲ ತಪಸ್ಸು ಅಂತಂದ್ರೆ ವರ್ಷಾನುಗಟ್ಟಲೆ ಕಾಡಿನಲ್ಲಿ ಅನ್ನಾಹಾರಗಳನ್ನು ತ್ಯಜಿಸಿ ಭಗವಂತ ನಾಮಸ್ಮರಣೆ ಮಾಡ್ತಾ ಕೂತ್ಕೊಳ್ಳೋದು ತಪಸ್ಸು, ದೀರ್ಘವಾದ ತಪಸ್ಸು. ಸಿ ದಿ ತಪಸ್ ಆರ್ ದ ಪೆನೆನ್ಸ್ ಇನ್ಕ್ಲೂಡ್ ಸೋ ಮೆನಿ ಟೈಪ್ಸ್ ಆಫ್ ವೇರಿಯಸ್ ಟೈಪ್ಸ್ ವೇರ್ ಯು ಡೋಂಟ್ ಬಾದರ್ ಅಬೌಟ್ ದ ಬಾಡಿ, ಯು ಡೋಂಟ್ ಬಾದರ್ ಅಬೌಟ್ ದ ಫುಡ್, ದಿ ವಾಟರ್ procured to be given to the body for its maintenance, but forgetting all the comforts, see, you do such a great penance that is called tapas. ಬಹಳ ಉಗ್ರವಾದ ರೀತಿಯಲ್ಲಿ ದೇಹವನ್ನು ದಂಡನೆ ಮಾಡ್ಕೊಂಡು ಮಾಡೋದು ತಪಸ್ಸು. ಅಂತಹ ತಪಸ್ವಿಗಳಿಗಿಂತ ಯೋಗಿ ಉತ್ತಮ ಭಗವಂತ ಹೇಳ್ತಾ ಇದ್ದಾನೆ. ಕರ್ಮಯೋಗ, right from the third chapter onwards, Lord has explained about ಕರ್ಮಯೋಗ. ಕರ್ಮಯೋಗ, ಜ್ಞಾನ ಯೋಗ ಅಥವಾ ಸಾಂಖ್ಯ ಯೋಗ ಎರಡೂ ಮಾರ್ಗಗಳನ್ನು ನಾನು ಸೃಷ್ಟಿ ಆರಂಭದಲ್ಲಿ ಹೇಳಿಬಿಟ್ಟಿದ್ದೇನೆ. ಎರಡೂ ಮಾರ್ಗಗಳ ಗುರಿ ಒಂದೇ. ಎರಡೂ ಮಾರ್ಗಗಳಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಎರಡೂ ಮಾರ್ಗಗಳಲ್ಲಿ ನೋಡ್ಲಿಕ್ಕೆ ಬೇರೆ ಬೇರೆ ಅಂದ್ರು ನಿಜವಾಗ್ಲೂ ಎರಡೂ ಒಂದೇ. ನಿಷ್ಕಾಮ ಕರ್ಮಯೋಗದಲ್ಲಿ ಇರತಕ್ಕಂಥ ವ್ಯಕ್ತಿಗೂ ಜ್ಞಾನ ಉತ್ಪತ್ತಿ ಆಗುತ್ತದೆ. ಸೊ he will be realized ultimately. A karma yogi also will be realized. When that is the case, now here Lord says a yogi is better than karmi also. A yogi is better than jnani also. Yogi is better than tapasvi also. Tasmat yogi bhava Arjuna. So because of that you become a yogi. Arjuna, you become a yogi. That is his injunction. That is his order. ಭಗವಂತ ಹೇಳ್ತಾ ಇದ್ದಾನೆ, ಆದ್ದರಿಂದ ನೀನು ಯೋಗಿ ಆಗ್ಬೇಕಪ್ಪ ಅರ್ಜುನ. ತಸ್ಮಾತ್ ಅರ್ಜುನ ಯೋಗಿ ಭವ. ಯಾಕೆ? ವೈ ಯು ಶುಡ್ ಬಿಕಮ್ ಯೋಗಿ? ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಭವ ಅರ್ಜುನ. Now commentaries are given by all Mahapurushas in the same way here without any much difference. All Mahapurushas say, including Acharya Bhagavad-pada, Lord, when he says these words, he means actually, tapasvi means any person who is doing penance, who is doing tapas for his personal welfare, with some personal desire in the mind, ಸಕಾಮನಾಗಿ ಕಾಮ್ಯ ಕರ್ಮದ ರೀತಿಯಲ್ಲಿ
ಒಂದು ನಿರ್ದಿಷ್ಟವಾದ ಫಲವನ್ನ ಪಡಿಬೇಕು ಅನ್ನೋ ಆಸೆಯಿಂದ ತಪಸ್ಸು ಮಾಡೋದಿದೆಯಲ್ಲ, ಅವು ತಪಸ್ವಿಗಳೇ. ನನಗೆ ಇಂತಹ ಫಲ ಬೇಕು, ನನಗೆ ಇದು ಆಗಲೇಬೇಕು, ನನಗೆ ಸಾವು ಬರಬಾರದು, ಈ ತರಹ ಆಸೆಗಳನ್ನು ಇಟ್ಕೊಂಡು ತಪಸ್ಸು ಮಾಡೋದು, ಭಗವಂತನ ನಿಷ್ಠೆಯಿಂದ ಭಜನೆ, ನಿಷ್ಠೆಯಿಂದ ಧ್ಯಾನ ಮಾಡೋದಿದೆಯಲ್ಲ, ಅದು ತಪಸ್ಸು, ಅದು ತಪಸ್ಸೇನೆ. ಉದಾಹರಣೆಗೆ ತಪಸ್ವಿಗಳು ಅಂತಂದ್ರೆ ಇಲ್ಲಿ ಪುರಾಣ ಕಾಲದಲ್ಲಿ, ಪುರಾಣಗಳಲ್ಲಿ, ಭಾಗವತದಲ್ಲಿ ಬರ್ತಕ್ಕಂತಹ ಹಿಂದಿನ ಕಾಲದ ಅನೇಕ ರೀತಿಯ ವ್ಯಕ್ತಿಗಳು ಸಿಗ್ತಾರೆ ನಮಗೆ. ಭಸ್ಮಾಸುರಂ ತಪಸ್ ಮಾಡ್ದ, ಆತ ಹೇಳಿ ಕೇಳಿ ಅಸುರ ಜಾತಿ ರಾಕ್ಷಸ ಭಸ್ಮಾಸುರ, ಹಿರಣ್ಯಾಕ್ಷ ರಾಕ್ಷಸ, ರಾವಣ, ಆತನ ಒರಿಜಿನಲಿ ಫ್ರಮ್ ಅರ್ಲಿಯರ್ he comes from the great lineage of Brahmin Maharshi Pulastya, but he became a Rakshasa, but he also did tapas. ಶಿವನನ್ನ ಮೆಚ್ಚಿಸಿ ಆತ್ಮಲಿಂಗವನ್ನೇ ಪಡೆದಂತಹ ಜ್ಞಾನಿ ಅಂತ ಹೇಳಬಹುದು, ಅತ್ಯಂತ ಘೋರ ತಪಸ್ವಿ ಅಂತ ಹೇಳ್ಬೋದು, ಮಹಾಶಿವಭಕ್ತ ಅಂತ ಹೇಳ್ಬೋದು. ಎಲ್ಲ ಶಬ್ದಗಳು ರಾವಣನಿಗೆ ಬರುತ್ತೆ. ರಾವಣನಂತ ಶಿವಭಕ್ತನೇ ಇಲ್ಲ, ಸಾಕ್ಷಾತ್ ಪರಶಿವನೇ ಪ್ರತ್ಯಕ್ಷನಾಗಿ ಆತ್ಮಲಿಂಗವನ್ನು ಕೊಟ್ಬಿಟ್ಟನಲ್ಲ ರಾವಣನಿಗೆ. ಅವನು ಒಬ್ಬ ದೊಡ್ಡ ತಪಸ್ವಿನೇ, ಮಹಾತಪಸ್ವಿ. ಭಸ್ಮಾಸುರ ಮಹಾತಪಸ್ವಿ, ಹಿರಣ್ಯಾಕ್ಷ ಮಹಾತಪಸ್ವಿ, ತಾರಕಾಸುರ ಮಹಾತಪಸ್ವಿ, ನರಕಾಸುರ ಮಹಾತಪಸ್ವಿ, ಮೂಕಾಸುರ ಈಸ್ ಆಲ್ಸೋ ಗ್ರೇಟ್ ತಪಸ್ವಿ. ಲೈಕ್ ದಟ್ n number of great tapasvis are there, but the point is ultimately they ended up on the wrong side because they had some ulterior motive, for that they did the penance. So compared to such people, so that's how they were destroyed later. ಎಲ್ಲ ರಾಕ್ಷಸರು ಎಂತಹ ಘೋರ ತಪಸ್ವಿಗಳಾದರೂ ಸಹ ಕೊನೆಗಾಲದಲ್ಲಿ ಅವರು ನಾಶವಾಯಿತು ಹೊರತು ಅವರು ಉದ್ಧಾರ ಆಗಲಿಲ್ಲ, ಆತ್ಮೋದ್ಧಾರ ಆಗಲಿಲ್ಲ ಅಂತ ಅರ್ಥ. ಅದು ಅವರು ತಪಸ್ವಿಗಳೇ, ಅವರಿಗಿಂತ ಯೋಗಿ ಬಹಳ ಉತ್ತಮ, ಆ ಅರ್ಥದಲ್ಲಿ ನಾವು ತಗೊಳ್ಬೇಕು. ಹಾಗೆ ಜ್ಞಾನಿಭ್ಯೋ ಅಪಿ ಮತೋದಿಕ ಮೀನ್ಸ್ ಯೋಗಿ ಇಸ್ ಬೆಟರ್ ದನ್ ಜ್ಞಾನಿ ಅಂತಂದ್ರೆ, ಲಾರ್ಡ್ ಇಸ್ ವೆರಿ ಕ್ಲಿಯರ್ ಹಿಯರ್, ಆಚಾರ್ಯಸ್ ಹ್ಯಾವ್ ಗಿವನ್ ವೆರಿ ಕ್ಲಿಯರ್ ಪಿಕ್ಚರ್ ಹಿಯರ್. Yogi is superior to ascetics or tapasvi. Similarly, yogi is superior to jnani. What type of jnani? Shastra jnani, Vedic scholar, or a learned pandita, a scholar who has only theoretical knowledge. ವೇದ ಶಾಸ್ತ್ರಗಳ ಪಾರಂಗತನಾಗಿ ಅವುಗಳ ಅರ್ಥವನ್ನು ವಿಶದವಾಗಿ ಹೇಳ್ತಕ್ಕಂತಹವನಾಗಿ ಎಲ್ಲವನ್ನು ಚೆನ್ನಾಗಿ ತಿಳ್ಕೊಂಡಿದ್ದೇನೆ ಅಂತಕ್ಕಂತಹ ವ್ಯಕ್ತಿ, ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಇನ್ನೊಬ್ಬರಿಗೆ ತಿಳಿಸಿಕೊಡುವ ಸಾಮರ್ಥ್ಯ ಇರುವ ವ್ಯಕ್ತಿ, ಆತ ಶಾಸ್ತ್ರ ಪಂಡಿತ. ಹಿ ಈಸ್ ಎ ಸ್ಕಾಲರ್, ಹಿ ಈಸ್ ಎ ಜ್ಞಾನಿ. ಆತನ ಜ್ಞಾನ ಯಾವುದು ಅಂತಂದ್ರೆ ಅದು ಪುಸ್ತಕ ಜ್ಞಾನ. ಅದಕ್ಕೆ ವೇದಾಂತದ ಒಂದು ಶಬ್ದ ಇದೆ, ಏನು ಅಂತಂದ್ರೆ ಅದೃಢ ಜ್ಞಾನ ಅಂತಿದೆ. ಅದೃಢ ಜ್ಞಾನ ಅಂತಂದ್ರೆ ಯಾವುದು ಸ್ವತಃ ಅನುಭವಕ್ಕೆ ಬಂದಿಲ್ಲವೋ, ಕೇವಲ ಪುಸ್ತಕವನ್ನು ಓದಿ ಅರ್ಥ ಮಾಡಿಕೊಂಡು ಬುದ್ಧಿಯಿಂದ ತಿಳ್ಕೊಂಡು ನನಗೆ ಅರ್ಥವಾಗಿದೆ, ನನಗೆ ಇದು ಗೊತ್ತಿದೆ, ನಾನು ಇನ್ನೊಬ್ಬರಿಗೆ ಹೇಳಬಲ್ಲೆ ಅಂತಹ ಶಾಸ್ತ್ರ ಪಂಡಿತ, ಶಾಸ್ತ್ರ ಪಾರಂಗತ, ಶಾಸ್ತ್ರವೇತ್ತ, such an authority on Shastras who can explain beautifully all the points. See, one of the Mahatmas told me one point long back. The Maya, how it plays a trick andre, when there is a great scholar explaining about Vedanta, he is only a Shushka Pandita. He has got only bookish knowledge, theoretical knowledge. He is explaining so beautifully. But among the listeners who sit and listen very attentively with conviction and belief, the listener will be emancipated, will be realized, not the pravachanakara. ಒಬ್ಬ ಅಗಾಧವಾದ ಶಾಸ್ತ್ರ ಪಂಡಿತ ಬಹಳ ಚೆನ್ನಾಗಿ ನಿಮಗೆ ವೇದಾಂತವನ್ನ ತಿಳಿ ಹೇಳ್ತಾ ಇದ್ದಾಗ, ಭಗವದ್ಗೀತೆಯನ್ನು ತಿಳಿ ಹೇಳ್ತಾ ಇದ್ದಾಗ, ಭಗವದ್ಗೀತೆ ಮೇಲೆ ಬಹಳ ಒಳ್ಳೆ ಉದಾತ್ತವಾದ ಪ್ರವಚನ ಕೊಡ್ತಾ ಇದ್ರೆ, ರಾಮಚರಿತ್ ಮಾನಸ್ ಮೇಲೆ ಕೊಡ್ತಾ ಇದ್ರೆ,
ಭಾಗವತದ ಮೇಲೆ ಕೊಡ್ತಾ ಇದ್ರೆ ಕೇಳುವವರು ಬಹಳ ಭಕ್ತಿಯಿಂದ ಕೇಳಿ ಉದ್ಧಾರ ಆಗ್ಬಿಡ್ತಾರೆ, ಸಾಕ್ಷಾತ್ಕಾರ ಆಗುತ್ತೆ. ಯಾಕಂದ್ರೆ ಹೇಳುವವರು ಯಾವ ರೀತಿ ಹೇಳ್ತಾ ಇದ್ದಾರಲ್ಲ ಅದು ಒಳಗಡೆ ಹೊರಟೋಗುತ್ತೆ. ಆತ ಸಾಧನೆ ಕೂತ್ಕೊಳ್ತಾನೆ, ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಬಹಳ ಬೇಗ ಹೊರಟೋಗುತ್ತೆ, ಆತ ಉದ್ಧಾರ ಆಗ್ಬಿಡ್ತಾನೆ. ನಾಮ ಜಪದ ಮಹಿಮೆ ಹೇಳ್ತಾ ಇರ್ಬೇಕಾದ್ರೆ ಜಪವನ್ನ ಮಾಡಿದ್ರೆ ತುಂಬಾ ಹಿಂದೆನೆ ಬಂತಲ್ಲ, ಇದೊಂದು ಕತೆ ಬಂತು ರಾಮಕೃಷ್ಣ ಪರಮಹಂಸರು, ಮತ್ತೆ ಮತ್ತೆ ಅದು ಹೇಳೋದು ತುಂಬಾ ಹಿಂದೆ ಬಂದಿದೆ ಕತೆ. ಯಾವ ಕತೆ? ಒಬ್ಬ ಪ್ರಕಾಂಡ ಪಂಡಿತ ಪ್ರತಿ ದಿವಸ ವೇದಾಂತ ಪಾಠವನ್ನು ಮಾಡ್ತಾ ಇದ್ದಲ್ಲ, ಪ್ರತಿ ದಿವಸ ಮಾಡ್ತಾ ಇದ್ದಾಗ ಅವನ ಮನೆಗೆ ಹಾಲು ಕೊಡೋ ಹಿಂಗ್ಸ್ ಬರ್ತಾವಲ್ಲ, ಅವಳು ಅದನ್ನು ಕೇಳಿದ್ಲು, ಬಹಳ ಚೆನ್ನಾಗಿ ಮನಸ್ಸಿಗೆ ಹೋಯಿತು. ಒಂದು ಸಲ ಅವಳು ಕೂತ್ ಕೇಳಿದಾಗ ಈ ಪಂಡಿತರು ಏನ್ ಹೇಳ್ತಾ ಇದ್ರು ಅಂತಂದ್ರೆ ನಾಮ ಜಪದ ಮಹಿಮೆಯನ್ನು ಹೇಳ್ತಾ ಇದ್ರು. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾರೆ, ನಾಮ ಜಪ ಎಷ್ಟು ಮುಖ್ಯ, ನಾಮವನ್ನ ಬಲವಾಗಿ ಹಿಡ್ಕೊಳ್ಳಿ, ಮತ್ತೇನು ಮಾಡಬೇಕಾಗಿಲ್ಲ. ನಾಮವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ನಿಮ್ಮನ್ನ ಎಂಥ ತೊಂದರೆಯಿಂದಲೂ ಪಾರು ಮಾಡುತ್ತೆ ನಾಮ. ಭಗವತ್ ನಾಮದ ಸಾಮರ್ಥ್ಯದ ಬಗ್ಗೆ ಮಾತಾಡ್ತಾ ಇದ್ದು ಪಾಪ ಹಾಳು ಮಾಡೋ ಹಿಂಗ್ ತಲೆಗೆ ಹೊರಟೋಯ್ತದು. ಓ, ನಮ್ಮ ಪಂಡಿತರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಅಂದ್ರೆ ದೇವರ ನಾಮ ಯಾವಾಗಲೂ ನಾನು ನೆನ್ಪಿಟ್ಕೊಳ್ಬೇಕು ಅಂತ ಅಷ್ಟು ಶ್ರದ್ಧೆಯಿಂದ ನೆನ್ಪಿಟ್ಕೊಂಡ್ಬಿಟ್ರು. ಹೆಚ್ಚು ಓದ್ದವಲ್ಲ, ಏನೂ ಗೊತ್ತಿಲ್ಲ, ಗೊತ್ತಾಗಿದ್ದು ಒಂದೇ ಒಂದು ವಿಷಯ, ಅವ್ರು ಹೇಳಿದ್ದು ನಾಮವನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು, ಯಾವಾಗಲೂ ಭಗವಂತನ ನಾಮ ಹೇಳ್ತಾ ಇರ್ಬೇಕು, ಏನೇ ಕಷ್ಟ ಬಂದ್ರು ಭಗವಂತನ ನಾಮ ಹೇಳ್ತಾ ಇರ್ಬೇಕು ಅಂದ್ರೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ವಲ್ಲ. ಆ ಕಥೆ ಇದೆ, ದೊಡ್ಡ ಕಥೆ ಅದು. ಮೂರು ದಿವಸ ಅವ್ರು ಬರಲಿಲ್ಲ ಹಾಲು ಕೊಡ್ಲಿಕ್ಕೆ ಮನೆಗೆ. ಇವು ಪಂಡಿತರು ಆಮೇಲೆ ಕೇಳಿದ್ರು, ಯಾಕಮ್ಮ ಬರಲಿಲ್ಲ? ಅಯ್ಯೋ, ರಸ್ತೆಯಲ್ಲಿ ಇರ್ತಕ್ಕಂತಹ ಹೊಳೆ ನೀರು ಜಾಸ್ತಿಯಾಗಿ ಮಳೆ ಬಂದ್ಬಿಟ್ಟು ನನಗೆ ದಾಟ್ಕೊಂಡ್ಬರೋದು ಕಷ್ಟ ಆಯಿತು. ಅಯ್ಯೋ, ಭಗವಂತನ ಹೆಸರು ಹೇಳಿದ್ರೆ ಆಯ್ತಲ್ಲ, ಸಲೀಸಾಗಿ ದಾಟ್ಬೋದು ಅಂತ ಈ ಚೈಲ್ಡ್ ಸರ್, ಹೌದಾ ಅಂತ ಹೇಳಿ ಮರು ದಿವಸ ನಾವು when the river is flowing with speed because of flood, with greatest total conviction, she believes what that Shastra, Veda, the scholar said, let me take name of the Lord and cross over, and she crossed over the river by taking name of the Lord continuously, crossed over and brought the milk. And he was astonished. How did you cross over ಅಂತಂದ್ರೆ ನೀವೇ ಹೇಳಿದ್ರಲ್ಲ, ದೇವರ ಹೆಸರು ತಗೊಂಡು ಏನ್ ಬೇಕಾದ್ರೂ ಮಾಡೋದು, ನಾನು ನಂಬಿಕೆಯನ್ನು ದಾಟ್ಕೊಂಡು ಬಂದ್ಬಿಟ್ಟೆ. He was surprised. The story was told long back in the session here. And he wanted to test what he said. That lady, my maid, she has followed it. My God. So he comes there. Water is flowing. He will just take out his mundu upwards. Because the mundu should not be wet in the water. So he was careful about that. And then he crosses over taking Rama, 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 and he will just drown himself. So he starts shouting, and then lady is watching, and then he tells lady, look, how did you cross by taking name? Look at, when I took the name, I just fell down in the water. Then the lady says, see, you are worried about your dhoti, whether it will be wet. So when your mind went towards dhoti, you could not concentrate on the Lord. Total concentration. Idra aagta ittu. That's how she said. See, that's an old story Paramahamsa himself has said. So same thing we have to remember here. So, the theoretical knowledge, as our Gurudev used to say, always I remember his small wordings. Theoretical knowledge is only Shastra Jnana, Ardhuda Jnana. It is not permanent because it has not been experienced. It has not been experienced. However much I know, however much I can explain methodically, logically, analyze point to point, all your questions on Vedanta, I am there to answer beautifully according to your satisfaction. Still, ಸ್ವಯಂ ಅನುಭವ ಶೂನ್ಯನಾಗಿದ್ದರೆ, ನನಗೆ ಸ್ವಯಂ ಅನುಭವವೇ ಇಲ್ಲದೆ ಇದ್ರೆ ಏನಾಗತ್ತೆ? ಇದು ಮೇಲ್ನೋಟದ ಮಾತಾಗತ್ತೆ ಹೊರತು ನಾನು ನಿಜವಾದ ಜ್ಞಾನಿ ಅಲ್ಲವೇ ಅಲ್ಲ. ಇದು ಅರ್ಥ. ಪುಸ್ತಕ ಜ್ಞಾನ, ಶಾಸ್ತ್ರಜ್ಞಾನ ಇರ್ತಕ್ಕಂತಹ ಜ್ಞಾನಿಗಳಿಗಿಂತ ಯೋಗಿ
ಅತಿ ಉತ್ತಮ ಅಂತ ಅರ್ಥ. ದಟ್ ಇಸ್ ವಾಟ್ ಲಾರ್ಡ್ ಹಿಯರ್ ಮೀನ್ಸ್. ಜ್ಞಾನಿಭ್ಯೋ ಅಪಿ ಮತೋಧಿಕಃ. ಎ ಯೋಗಿ ಈಸ್ ಬೆಟರ್ ದ್ಯಾನ್ ಎ ಮ್ಯಾನ್ ಆಫ್ ನಾಲೆಡ್ಜ್. ಓನ್ಲಿ ಥಿಯರಿಟಿಕಲ್ ನಾಲೆಡ್ಜ್, ಓನ್ಲಿ ಶಾಸ್ತ್ರಜ್ಞಾನ, ಬಟ್ he has not experienced, he has not put it into practice. ಸ್ವಂತ ಅನುಭವಕ್ಕೆ ಬರದೆ, ಸ್ವಂತ ಸಾಧನೆಯನ್ನು ಮಾಡದೆ, ಅನುಷ್ಠಾನಕ್ಕೆ ತರದೇನೆ ನನಗೆಲ್ಲವೂ ಗೊತ್ತಿದೆ ಅಂತ ನಾನು ಪ್ರತಿ ದಿವಸ ಹೇಳಿಕೊಂಡು ಪ್ರವಚನ ಕೊಡ್ತಾ ಇದ್ರೆ ಏನಾಗುತ್ತೆ? ವಿ ಹ್ಯಾವ್ ಸೀನ್ ಥ್ರೂಔಟ್ ಹಿಸ್ಟರಿ, ಪೀಪಲ್ ವರ್ ದೇರ್, ಪೀಪಲ್ ಆರ್ ದೇರ್ ಟುಡೇ, ಅಂಡ್ ಪೀಪಲ್ ವಿಲ್ ಬಿ ದೇರ್ ಟುಮಾರೋ ಆಲ್ಸೋ, ಹೂ are most popular, explain Vedanta in fingertips, wonderful, and look at them, how they explain, so satisfactory they explain. I have seen hundreds of people. The single look itself will make you, if you are a real sadhaka, you will know who is what and what is what. If you are a real sadhaka. A person who is very cautious about his dress, person wearing golden rings in all the fingers except the thumb, they have seen. Persons wearing gold ornaments and gold bracelets, and beautifully the nama, either Tripunda or Urdhvana or Urdhvapunda, whatever it is, beautifully combed hair, beautifully trimmed white beard or salt and pepper beard. All these our Gurudev used to tell me. These are his words. Salt and pepper beard, beautifully trimmed. Have you seen that? Beautifully trimmed mustache. Have you seen that? He used to take names and tell me. That's why I remember. Let me not take the names, what he told me. So, they are after money. They are after name, after fame, Gurudev used to say. Only if you pay. See, there is one person, I will not name. Now, he will charge you, now, per lecture, 45,000 rupees, 1 hour lecture, 1.5 hour lecture, plus the up and down airfare or first class train fare, plus a 3-star or 5-star hotel room, plus a car at his disposal, to and fro, all these things. Plus one more charge for his assistant who carries certain things, books and everything along with him. And he is a well-known Shastra Pandita of Karnataka state. He is number 1. And anything on Vedanta will answer you very satisfactory. Such a beautiful personality. Shastrajnani, expert. So, ಅಂತಹ ಶಾಸ್ತ್ರಜ್ಞಾನಿಗಳಿಗಿಂತ ಯೋಗಿ ಆಗಪ್ಪ, ಯೋಗಿ ಬಹಳ ಉತ್ತಮ ಅಂತ ಭಗವಂತ ಹೇಳ್ತಾರೆ. ಕರ್ಮಿಭ್ಯಶ್ಚಾಧಿಕೋ ಯೋಗಿ. ಕರ್ಮಿಗಳಿಗಿಂತ ಅಂದ್ರೆ ಕರ್ಮಯೋಗಿಗಳು ಅಂತಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇರೋದು ನಿಷ್ಕಾಮ ಕರ್ಮಯೋಗಿಗಳಲ್ಲ. People who are sattvic, who do virtuous deeds, who follow according to Veda, Vedokta karmas, Homa, Havana, all these things, puja, everything they follow correctly, all the karmas follow correctly, Nishiddha karmas they don't follow, only Vihita karmas only they do. Such noble personalities who are real karmis, but they have ulterior desire in their mind. ನಿಷ್ಕಾಮ ಕರ್ಮಯೋಗಿ ಅಲ್ಲದೆ ಸಕಾಮ ಕರ್ಮಿಗಳನ್ನ ನಮ್ಮ ಗುರುದೇವರು ಏನು ಹೇಳ್ತಾ ಇದ್ರು ಅಂದ್ರೆ ಕಾಮಕಾಮಿಗಳು ಅಂತ ಒಂದು ಶಬ್ದ ಹೇಳ್ತಾ ಇದ್ರು. ಸಕಾಮ ಕರ್ಮಿಗಳು ಅಂತ ಹೇಳ್ತಾ ಇದ್ರು. ಸಕಾಮ ಕರ್ಮಯೋಗಿ ಅಂದ್ರೆ ನನಗೆ ಯಾವುದೋ ಒಂದು ಆಸೆ ಇದೆ, ಆಸೆಗೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೇನೆ, ನನಗೆ ಈ ಫಲ ಬರಬೇಕು ಅಂತ ಈ ಕೆಲಸವನ್ನು ಮಾಡ್ತೇನೆ, ನನಗೆ ಇಂತಹ ಫಲ ಬರಬೇಕು ಅಂತ ಹೇಳಿ ಭಗವತ್ ಪ್ರಾಪ್ತಿ ಸಾಧನೆ ಹೋಮಗಳಾಗಲಿ ಹವನಗಳಾಗಲಿ ನಾನು ಮಾಡಿಸ್ತೇನೆ, ಜನಗಳಿಗೆ ಸಹಾಯ ಮಾಡ್ತೇನೆ, ನನಗೆ ಕೀರ್ತಿ ಬರಬೇಕು ಅಂತ ಆಸೆ ಇದೆ, ಜನ ಗೌರವ ಕೊಡಬೇಕು ಅಂತ ಆಸೆ ಇದೆ, ಇದರಿಂದ ಹಣ ಬರಬೇಕು ಅಂತ ಆಸೆ ಇದೆ, ಅಥವಾ ನನಗೆ ಈ ಲೋಕದಲ್ಲಿ ಈ ಜನ್ಮದಲ್ಲಿ ಒಳ್ಳೇದಾಗಬೇಕು, ಜನಗಳು ನನ್ನ ಗೌರವಿಸಬೇಕು, ಮುಂದೆ ಸ್ವರ್ಗ ಪ್ರಾಪ್ತಿಯಾಗಬೇಕು, ಇವೆಲ್ಲ ಆಸೆಗಳನ್ನು ನಾನು ಒಳ್ಳೆ ಕೆಲಸವನ್ನು ಮಾಡ್ತೇನೆ. ಸೊ ಎ ಗುಡ್ ಪರ್ಸನ್ ಹೂ ಇಸ್ ಎ ಕಾಮಕಾಮಿ, even he is called karma yogi in one sense, but it is not a nishkama karma.
ಫಲಾಪೇಕ್ಷರಹಿತನಾಗಿ ಆತ ಮಾಡ್ತಾ ಇಲ್ಲ, ಫಲದ ಆಸೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾನಲ್ಲ, ಅಂತಹ ಕರ್ಮಿಗಳಿಗಿಂತ ಅಂತಹ ಒಳ್ಳೆಯ ಜನಗಳು ಕರ್ಮಿಗಳು ಅಂತ ಅನಿಸ್ಕೊಂಡವರು, ಸಾತ್ವಿಕರು ಅನಿಸ್ಕೊಂಡವರು, ಅವರಿಗಿಂತ ಯೋಗಿ ಉತ್ತಮ. ಇಲ್ಲಿ ಭಗವಂತ ಹೇಳ್ತಾರೆ ಅದು ಯೋಗ. ಯೋಗಿ ಅಂತಂದ್ರೆ ಯಾವ ದೃಷ್ಟಿಯಿಂದ ಹೇಳ್ತಾ ಇದ್ದಾನೆ ಭಗವಂತ ಇಲ್ಲಿ ಅಂದ್ರೆ ಧ್ಯಾನ ಯೋಗದ ಹಿರಿಮೆಯನ್ನು ಹೇಳ್ತಾ ಇದ್ದಾನೆ. 6ನೇ ಅಧ್ಯಾಯದಲ್ಲಿ ಪರಮಾತ್ಮ ಶುರು ಮಾಡಿದ್ದು ಧ್ಯಾನ ಯೋಗದ ಹಿರಿಮೆ. He started with explaining importance of meditation. So tasmat yogi bhava Arjuna means you become such an important, you learn the technique of meditation and you follow meditation techniques and you indulge yourself in meditation and you be such a dhyana yogi anta artha. That is the point here. Then to conclude this, I think, yes, to conclude this, now he introduces one more point. The last shloka in 6th chapter, yoginamapi sarvesham madgatena antaratmana shraddhavan bhajate yo mam same yukta tamo matah. It looks so simple, very simple. The meanings are so simple, but there are so many inner hidden meanings here. Lord says, ಭಗವಂತ ಹೇಳ್ತಾ ಇದ್ದಾನೆ, ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ. ಮದ್ಗತೇನ ಅಂತರಾತ್ಮನ ಸರ್ವೇಷಾಂ ಯೋಗಿನಾಮಪಿ ಶ್ರದ್ಧಾವಾನ್ ಭಜತೆ ಯಃ ಮಾಂ ಸಮೇ ಯುಕ್ತತಮೋ ಮತಃ. ಶ್ರದ್ಧಾವಾನ್ ಮಾಂ ಭಜತೆ ಯಃ ಸ ಮೇ ಯುಕ್ತತಮೋ ಮತಃ. It looks very simple, but it is not simple. This last shloka. Yoginamapi sarvesham madgatena antaratmana shraddhavan bhajate yo mam same yukta tamo matah. Of all the yogis, look Arjuna, one yogi, one type who resolutely, devotedly, with full conviction, with full devotion, worships me. Antartha. Among all types of yogis who are better, who are dearer to me, who always think of me only and I think of them, idru saha, ನನಗೆ ಎಲ್ಲ ಯೋಗಿಗಳು ನನಗೆ ಪ್ರಿಯವೇ ಆದರೂ, ನನ್ನನ್ನೇ ಅವರು ಭಜಿಸ್ತಾ ಇದ್ರೂ ಸಹ, ನನ್ನ ಬಗ್ಗೆನೇ ಅವರು ಸಾಧನೆ ಮಾಡ್ತಾ ಇದ್ರೂ ಸಹ, ಅಂತಹ ಎಲ್ಲ ಯೋಗಿಗಳಲ್ಲಿ ನನಗೆ ಅತ್ಯಂತ ಪ್ರಿಯನಾದವನು ಯುಕ್ತತಮ. ಸಿ ಸೂಪರ್ಲೇಟಿವ್ ಡಿಗ್ರಿ ಭಗವಂತ ಲಾರ್ಡ್ ಈಸ್ ಯೂಸಿಂಗ್ ಹಿಯರ್. ಎ ಪರ್ಟಿಕ್ಯುಲರ್ ಯೋಗಿ ಅಪಿಯರ್ಸ್ ಟು ಬಿ ಸೂಪರ್ಲೇಟಿವ್, ಮೋರ್ ಡಿಯರರ್, ದ ಬೆಸ್ಟ್ ಒನ್. There are good number of yogis, they are really good. There are better number of yogis, there are better yogis and there is only one best. So the superlative degree, good, better, best. So who is the best yogi among yogis? Lord says, the one who worships me unconditionally, who worships me with full devotion, totally devoted to me ಅಂತ ಅರ್ಥ. ಯಾರು ಅನನ್ಯವಾಗಿ ನನ್ನಲ್ಲಿ ಪರಮ ಭಕ್ತಿಯಿಂದ, ಅನನ್ಯ ಭಕ್ತಿಯಿಂದ ನನ್ನನ್ನ ಭಜಿಸ್ತಾರೋ ಅಂತಹ ಯೋಗಿ ಎಲ್ಲ ಯೋಗಿಗಳಿಗಿಂತ ಉತ್ತಮ. ಅಂತಹ ಯೋಗಿ ಎಲ್ಲ ಯೋಗಿಗಳಿಗಿಂತ ಉತ್ತಮ. That's what he says. ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋ ಮತಃ. This is my opinion. The one who has completely focused his mind on me only, who worships me only, such yogi is the best. Yuktatama, yuktaha. Then next is yuktataraha. Final is yuktatama. There is 3 degrees. Highest degree is yuktatama. He is the best. Now why Lord is saying like this? Among all yogis, ಸರ್ವೇಷಾಂ ಯೋಗಿನಾಮಪಿ ಮದ್ಗತೇನ ಅಂತರಾತ್ಮನ, ನನ್ನಲ್ಲೇ ಮನಸ್ಸಿಟ್ಟು ತನ್ನ ಆತ್ಮದಲ್ಲಿ ನನ್ನನ್ನೇ ಕಾಣ್ತಾ, he is using these words, Lord is using. ಯಾರು ನನ್ನಲ್ಲೇ ಮನಸ್ಸಿಟ್ಟು ನನ್ನನ್ನೇ ಕುರಿತು ಸದಾಕಾಲ ನಿರಂತರ ಅನನ್ಯ ಭಕ್ತಿಯಿಂದ ನನ್ನ ಭಜನೆ ಮಾಡ್ತಾ ಇದ್ದಾರೋ ಅಂತಹ ಯೋಗಿ
ಎಲ್ಲ ಯೋಗಗಳಿಗಿಂತ ಉತ್ತಮ ಅಪ್ಪ ತಿಳ್ಕೋ ಅರ್ಜುನ. ಇದು ನನ್ನ ಮತ, ಇದು ನನ್ನ ಅಭಿಪ್ರಾಯ. ದಿಸ್ ಈಸ್ ಮೈ ಒಪಿನಿಯನ್. ಪ್ಲೀಸ್ ರಿಮೆಂಬರ್ ಅರ್ಜುನ. Now, what is the significance of this shloka? This last shloka of the 6th chapter, Lord has made one point very clear. Beginning only he has introduced. Later he will take up the same thing later in the coming chapters, very in detail. ಇಲ್ಲಿ ಇದುವರೆಗೂ ಕರ್ಮಯೋಗ, ಜ್ಞಾನ ಯೋಗ ಅಥವಾ ಧ್ಯಾನ ಯೋಗ ಅಥವಾ ಸಾಂಖ್ಯ ಯೋಗ ಇವೆಲ್ಲವೂ ಹೇಳಿದ್ದಾಯಿತು. ಈ ಇನ್ನು ಮುಂದೆ ಭಗವಂತ ಭಕ್ತಿಯೋಗವನ್ನು ಹೇಳಬೇಕಲ್ಲ ಮುಂದೆ ಬರ್ತಕ್ಕಂಥ ಅಧ್ಯಾಯದಲ್ಲಿ. ಆ ಭಕ್ತಿಯೋಗದ ಸ್ವರೂಪ ಏನು, ಒಬ್ಬ ಭಕ್ತ ಯಾಕೆ ನನಗೆ ತುಂಬಾ ಪ್ರಿಯ, ವೈ ಎ ಡಿವೋಟಿ ಹೂ ವರ್ಷಿಪ್ಸ್ ಮೀ ಈಸ್ ಎ ಡಿಯರರ್ ಟು ಮೀ, ದ ಮೋಸ್ಟ್ ಡಿಯರರ್ ಅಮಾಂಗ್ ಆಲ್ ಟೈಪ್ಸ್ ಆಫ್ ಯೋಗೀಸ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಭಗವಂತ ಇಲ್ಲಿ ಇಂಡೈರೆಕ್ಟ್ಲಿ ಹಿ ಹ್ಯಾಸ್ ಇಂಟ್ರೊಡ್ಯೂಸ್ಡ್ the importance of bhakti yoga here in this last shloka. Such a yogi who is a real bhakta, who worships me is yuktatamaha. That's what he means, Lord. Such a person who worships me, yomam shraddhavan bhajate. Now, according to Bhakti Pantha propounded by in the 15th century, Gauranga Prabhu, Chaitanya Mahaprabhu, and Tulsidas, Santa Mirabai, and all the Gaudiya Vaishnavists of North India, according to the Bhakti cult, this is an important point. What is the important point? Compared to simply practicing spiritual sadhana from the point of Viveka and Vichara Marga, from the point of self-inquiry, from the point of understanding nature of self, from the point of understanding nature of Atma. When compared to that, which is on Nirakara level, not on the Sakara, actually looking God in a relatively specific form, in a Sakara Rupa, visualizing that God which we cannot feel and observe, who is Nirakara, into an Akara, giving Akara, and then worshipping that image, worshipping that idol, or worshipping that God in that specific form which is dearer to me. So that is Sakara Puja. Sakara Upasana. So that is more preferable, more easier, in the sense easiest that can be practiced, because you have one pratika in front of you, you have one form in front of you, a shape and a form and a name. The God appears in the form of a particular name, shape and form. And worshipping such God is very, very easy for me. And my mind can be concentrated on that form very easily. This is the main core value of Bhakti Pantha. So, Bhakti Panthaದಲ್ಲಿ, ಭಕ್ತಿ ಮಾರ್ಗದಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಸಾಕಾರ ರೂಪಕ್ಕೆ ಬಹಳ ವಿಶೇಷವಾದ ಮಹತ್ವ ಇದೆ. ನಿರಾಕಾರ ಸ್ಥಿತಿಯಲ್ಲಿ ಸರ್ವವೂ ಭಗವಂತನೇ ಆಗಿದ್ದಾನೆ, ಆತ್ಮನೇ ಆಗಿದ್ದಾನೆ, ಪರಮಾತ್ಮನೇ ಆಗಿದ್ದಾನೆ ಅಂತ ಎಷ್ಟೇ ನಾವು ಭಾವನೆ ಮಾಡಿಕೊಂಡ್ರು ಅದು ಬಹಳ ಕಷ್ಟಕರವಾದ ಭಾವನೆ. ಆದ್ದರಿಂದ ಇಟ್ ಇಸ್ ಸೋ ಡಿಫಿಕಲ್ಟ್. ಎವ್ರಿಬಡಿ ಕೆನಾಟ್ ಗೋ ಟು ದಟ್ ಲೆವೆಲ್. ಈಸಿ ಫಾರ್ ಮೀ ಟು ಹ್ಯಾವ್ ಎ ಗಾಡ್ ಇನ್ ಫ್ರಂಟ್ ಆಫ್ ಮೀ ಇನ್ ವರ್ಷಿಪ್. ಈಸಿಯೆಸ್ಟ್ ಫಾರ್ ಮೀ. ಮೈ ಮೈಂಡ್ ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಹಿಸ್ ಶೇಪ್, ನೇಮ್ ಅಂಡ್ ಫಿಗರ್. ಭಗವಂತನ ದಿವ್ಯ ರೂಪವನ್ನು ನೋಡ್ತಾ ನೋಡ್ತಾ ಮನಸ್ಸಲ್ಲಿ ಯಾವಾಗ ರೂಪವನ್ನು ಇಟ್ಕೊಳ್ಳೋದು ಬಹಳ ಸುಲಭ. ಆ ರೂಪದ ವರ್ಣನೆ, ರೂಪದ ಧ್ಯಾನ, ಭಗವಂತ ಎಷ್ಟು ಸುಂದರವಾಗಿದ್ದಾನೆ, ಭಗವಂತ ಅಂದ್ರೆ ಇವನೇ, ಇವನು ಬಿಟ್ಟರೆ ಇನ್ಯಾರೂ ಅಲ್ಲ. ಆ ಒಂದು ರೂಪವನ್ನ, ಆ ಒಂದು ನಾಮವನ್ನು ಹಿಡ್ಕೊಳ್ಳೋದಿದೆಯಲ್ಲ, ಅದು ನನಗೆ ಬಹಳ ಇಷ್ಟ. ಅದು ಬಹಳ ಸುಲಭ ಸಾಧ್ಯ. ಇದು ಭಕ್ತಿ ಪಂಥದ ಮಾರ್ಗ. ರಾಮ್ ಸುಖದಾಸ್ ಜಿ ಅವರ ವಿವರಣೆ ಹಾಗೆ ಬರುತ್ತೆ, ಜಯದೇವ್ ಗೋವಿಂದಕ ವಿವರಣೆ ಹಾಗೆ ಬರುತ್ತೆ.
ರಾಮಾನುಜಾಚಾರ್ಯ ವಿವರಣೆ ಅದಕ್ಕೆ ಬರುತ್ತೆ, ಮಧ್ವಾಚಾರ್ಯ ವಿವರಣೆ ಹಾಗೇನೆ ಬರುತ್ತೆ. ಏನು ಅಂತಂದ್ರೆ ಭಗವಂತ ಅಂದ್ರೆ ಶ್ರೀಮನ್ ನಾರಾಯಣ, ವಿಷ್ಣು, ಕೃಷ್ಣ, ವಾಸುದೇವ, ಆತನ ನಿರಂತರ ಸ್ಮರಣೆ ನಮಗೆ ಯಾವತ್ತಿದ್ರೂ ಹರ್ಷದಾಯಕ, ಮೋಕ್ಷದಾಯಕ ಅಂತ ಆಚಾರ್ಯರು ಹೇಳ್ತಾರೆ. ಭಗವಂತನ ಸ್ಮರಿಸೋದೇ ಮುಖ್ಯ ನಮಗೇನು. ಇದು ಭಕ್ತಿ ಮಾರ್ಗದ ವಿಶೇಷತೆ, ಭಕ್ತಿ ಯೋಗದ ವಿಶೇಷತೆ. ಮುಂದೆ ಇಲ್ಲಿ ಭಗವದ್ಗೀತೆ ನಾವು ಫಾರ್ ಎ ಕ್ವಶನ್ ಆಫ್ ಅರ್ಜುನ ಲೇಟರ್ ಇಟ್ ಕಮ್ಸ್ ವಿಲ್ ಟೇಕ್ ಅಪ್ ದಟ್ ಡೀಟೇಲ್ ವಿಚ್ ಈಸ್ ಬೆಟರ್ ಪಾತ್, ವೆದರ್ worshipping Nirakara Tattva or worshipping Sakara Tattva. Lord, tell me. That is the question of Arjuna. And what Lord says? Nirakara is difficult. Following Nirakara Tattva, following Jnana Marga, Sankhya Marga, by Viveka Prajne, by Vichara Marga, by self-inquiry is very, very difficult. It is not meant for all, Lord says. Following simple upasana in Sakara Marga is very easy. You follow that. That is the injunction Lord gives. So that is a point he is mentioning here. Among all yogis, the one who worships me, he is the greatest according to me. Yoginamapi sarvesham madgatenantaratmana shraddhavan bhajate yo mam same yukta tamo mataha. ಇಲ್ಲಿ ಭಕ್ತಿಯೋಗದ ಪ್ರಾಮುಖ್ಯತೆಯನ್ನು ಭಗವಂತ ಸೂಚ್ಯವಾಗಿ ಹೇಳಿಬಿಟ್ಟಿದ್ದಾನೆ. ಮುಂದೆ ಇದು 6ನೇ ಅಧ್ಯಾಯದಲ್ಲಿದೆ, ಮುಂದೆ ಬರುತ್ತೆ. ಎಲ್ಲಿ 11, 12, 12ನೇ ಅಧ್ಯಾಯ ಭಕ್ತಿ ಯೋಗವೇ. 12ನೇ ಅಧ್ಯಾಯ ಭಕ್ತಿ ಯೋಗವೇ ಅಂತ ಹೆಸರಿದೆಯಲ್ಲ, ಆ 11ನೇ ಅಧ್ಯಾಯ ಇದೆಯಲ್ಲ ಹಿಂದ್ಗಡೆದು, ಸಿ ದ 11th is called Vishwarupa Darshana Yoga. Correct? Vishwarupa Darshana chapter, where he shows the panoramic view, like a cinematic view to Arjuna, that particular famous vision, cosmic vision of Virat Swarupa, that Virat Purusha, what is explained symbolically in Purusha Sukta, that in that 11th chapter, today you go back, the last shloka, go to that 11th chapter. After explaining this whole Vishwarupa, finally what the Lord says, ತನ್ನ ವಿಶ್ವರೂಪವನ್ನ ಭಗವಂತ ಅರ್ಜುನನಿಗೆ ದರ್ಶನ ಕೊಟ್ಟ ಮೇಲೆ ಕೊನೆಯಲ್ಲಿ ಏನ್ ಹೇಳ್ತಾನೆ ಭಗವಂತ? ಅರ್ಜುನ ಹೇಳ್ತಾನಲ್ಲ, ಸಾಕಪ್ಪ ನನಗೆ ನೋಡಕ್ಕಾಗ್ತಾ ಇಲ್ಲ, ಯಥಾರ್ಥಕಾರ ಕೃಷ್ಣನಾಗಿ ನನಗೆ ಕಾಣಿಸ್ಕೊಡಪ್ಪ ಅಂತ ಹೇಳಿದ್ಮೇಲೆ ಕೃಷ್ಣನಾಗಿಯೇ ಬಂದು ಮತ್ತೆ ಕೊನೆಯಲ್ಲಿ ಏನ್ ಹೇಳ್ತಾನೆ? ಬಹಳ ಮುಖ್ಯ, ಅದು ನಾವು ನೆನಪಿಟ್ಕೊಳ್ಬೇಕು ಇವತ್ತು. ಏನ್ ಹೇಳ್ತಾನೆ? ಬಾಯಿಗೆ ಬರಲ್ಲ. ಮತ್ ಕರ್ಮಕೃತ್ ಮತ್ ಪರಮೋ ಮತ್ ಭಕ್ತ ಸಂಗವರ್ಜಿತ ನಿರ್ವೈರ ಸರ್ವಭೂತೇಷು ಯಸ್ ಸಮೇತಿ ಪಾಂಡವ. ನಿರ್ವೈರ ಸರ್ವಭೂತೇಷು ನಿಸ್ಸಂಗ ಅಥವಾ ಸಂಗವರ್ಜಿತ ಅಂದ್ರೂ ಅದೇ ಅರ್ಥ, ನಿಸ್ಸಂಗ ಅಂದ್ರೆ ಅದೇ ಅರ್ಥ. ಮತ್ ಕರ್ಮಕೃತ ಅಂದ್ರು ಒಂದು, ಮತ್ ಪರಮಃ ಅಂದ್ರೆ ಒಂದು, ಮತ್ ಭಕ್ತ, ಎಲ್ಲ ಪಾಯಿಂಟ್ಸ್ ಭಕ್ತನಿಗಿರ್ತಕ್ಕಂಥ ವಿಶೇಷಗಳು ಭಗವಂತ ಹೇಳ್ತಾ ಇದ್ದಾರೆ. ಯಾರು ಮತ್ ಕರ್ಮಕೃತ್, ನನ್ನನ್ನ ನೆನೆಸ್ಕೊಂಡು ತನ್ನ ಕೆಲಸವನ್ನ ಮಾಡ್ತಾನೋ ಅಂದ್ರೆ ಆಚಾರ್ಯರು ಹೇಳಿದಾಗೆ ಈಶ್ವರಾರ್ಪಣ ಬುದ್ಧಿಯಿಂದ ಯಾರು ಕೆಲಸವನ್ನು ಮಾಡ್ತಾರೋ ಮತ್ ಕರ್ಮಕೃತ್. ಮತ್ ಭಕ್ತ, ಯಾರು ನನ್ನನ್ನೇ ಭಜಿಸ್ತಾರೋ, ನನ್ನಲ್ಲೇ ಮನಸ್ಸಿಟ್ಟಿದ್ದಾರೋ ಆ ನನ್ನ ಭಕ್ತ. ಮತ್ತು ಮತ್ ಪರಮಃ, ಮನಸ್ಸನ್ನು ಯಾವಾಗಲೂ ನನ್ನದೇ ಇರೋದು, ಈ ಇಡೀ ವಿಶ್ವದಲ್ಲಿ ಭಗವಂತ ಬಿಟ್ಟರೆ ಏನಿಲ್ಲ ಅನ್ನೋ ಭಾವ ಇದೆಯಲ್ಲ, ಮನಸ್ಸಲ್ಲಿ ತೋರಿಸ್ಕೊಳ್ಳೋದು, ಅದು ಮತ್ ಪರಮಃ, ಅದು ಅರ್ಥ. ಇಂತಹ ಭಕ್ತ ತುಂಬಾ ನನಗೆ ಬೇಕಾದವನಪ್ಪ ತಿಳ್ಕೊ, ಅಲ್ಲಿ ಹೇಳ್ತಾನೆ ಭಗವಂತ. ಮುಂದೆ ಭಕ್ತಿ ಹೋದ್ರು ಹಿರಿಮೆ ಇದ್ದೇ ಇದೆ. ಅದನ್ನೇ ಇಲ್ಲಿ ಸೂಚ್ಯವಾಗಿ ಭಗವಂತ ಹೇಳ್ತಾ ಇದ್ರು. ಎಲ್ಲ ಯೋಗಿಗಳಲ್ಲಿ ಭಕ್ತನಾದವನು ನನಗೆ ಶ್ರೇಷ್ಠ, ಅತ್ಯಂತ ಪ್ರಿಯ. ಸೊ ಶಂಕರಾಚಾರ್ಯರು ಅದನ್ನು ಹೇಳ್ತಾರಲ್ಲ ಇದ್ರಲ್ಲಿ. ಲಾಸ್ಟ್ ಶ್ಲೋಕಕ್ಕೆ ನಾರಾಯಣ ಅಂತ ಮಧ್ವಾಚಾರ್ಯರು ಇಲ್ಲಿ ಇಡುವಾಗ ಅಲ್ಲ, ಅಲ್ಲಿ ಶಂಕರಾಚಾರ್ಯರು ಏನ್ ಹೇಳ್ತಾರೆ ಅಂತಂದ್ರೆ, ಈಗ ಇದೇ ಶ್ಲೋಕದ ವ್ಯಾಖ್ಯಾನ ತಗೊಂಡ್ರೆ
ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋ ಮತಃ. ಶ್ರದ್ಧಾವಾನ್ ಭಜತೆ ಯೋ ಮಾಂ ಅನ್ನೋದಕ್ಕೆ ಆಚಾರ್ಯರು ಒಂದು ಹೇಳಿಬಿಟ್ಟಿದ್ದಾರೆ. ಮೊದಲು ಹೇಳಿದ್ದೇನೆ ಇಲ್ಲಿ ಹೇಳ್ತಾರೆ. ಮತ್ತೆ ಏನ್ ಹೇಳ್ತಾರೆ ಅಂತಂದ್ರೆ, ಮುಂದೆ ಬರುತ್ತಲ್ಲ, ಮುಂದೆ ಯಾವ ಅಧ್ಯಾಯ ಗೊತ್ತಿಲ್ಲ, ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ, ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸ ದುರ್ಲಭ ಅನ್ನೋದಕ್ಕೆ ಏನು ವ್ಯಾಖ್ಯಾನ ಕೊಟ್ಟಿದ್ದಾರೆ ಆಚಾರ್ಯರು. ವಾಸುದೇವ ಶಬ್ದಕ್ಕೆ ಜಗತ್ತನ್ನು ಧರಿಸಿದವನು, ಜಗತ್ತಿನಲ್ಲಿ ಎಲ್ಲರ ಹೃದಯದಲ್ಲಿ ಇರತಕ್ಕಂಥವನು ವಾಸುದೇವ ಅಂತ ಅಲ್ಲಿ ವ್ಯಾಖ್ಯಾನ ಕೊಟ್ಟಿದ್ದಾರಲ್ಲ, ಅದನ್ನ ಇಟ್ಕೊಂಡು ಇಲ್ಲೇನು ಹೇಳ್ತಾ ಇದ್ದಾರೆ, ಇಲ್ಲಿ ಹೇಳುವುದೇ ಶ್ರದ್ಧಾವಾನ್ ಭಜತೆ ಯೋ ಮಾಂ ಅನ್ನೋದಕ್ಕೆ ಸರ್ವರ ಹೃದಯದಲ್ಲಿರ್ತಕ್ಕಂತಹ ವಾಸುದೇವ ಸ್ವರೂಪಿಯಾಗಿರ್ತಕ್ಕಂತಹ ನನ್ನನ್ನು ಅಂತ ಹೇಳ್ತಾರೆ ಆಚಾರ್ಯರು ಈ ಶ್ಲೋಕಕ್ಕೆ ವ್ಯಾಖ್ಯಾನ. ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋ ಮತಃ. ಸರ್ವರ ಹೃದಯದಲ್ಲಿ, ಸರ್ವ ಪ್ರಾಣಿಗಳಲ್ಲಿ, ಸರ್ವ ಪ್ರಪಂಚದಲ್ಲಿ ಹಾಸುಹೊಕ್ಕಾಗಿರ್ತಕ್ಕಂತಹ ವಾಸುದೇವ ಸ್ವರೂಪಿಯಾದ ನನ್ನನ್ನು ಯಾರು ಶ್ರದ್ಧೆಯಿಂದ ಭಜಿಸ್ತಾರೋ ಅವರು ಬಹಳ ಯುಕ್ತತಮ, ಅವರು ನನಗೆ ತುಂಬಾ ಪ್ರಿಯರಪ್ಪ ಅಂತ ಆಚಾರ್ಯರ ಎಲ್ಲ ಆಚಾರ್ಯರು ಇಲ್ಲಿ ಭಕ್ತಿ ಯೋಗದ ಹಿರಿಮೆಯ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಭಗವಂತ ಇಲ್ಲಿ ಭಕ್ತಿ ಯೋಗದ ಬಗ್ಗೆ ಹೇಳ್ತಾ ಇದ್ದಾನೆ. ಸೂಚ್ಯವಾಗಿ ಇಲ್ಲಿ ಪ್ರಾರಂಭ ಆಯಿತು, ಸೂಚನೆ ಕೊಟ್ಬಿಡ್ತಾನೆ. ಇಲ್ಲಿ ಮುಂದೆ ಬರ್ತದಲ್ಲ 12ನೇ ಅಧ್ಯಾಯದಲ್ಲಿ ಆ ಸೂಚನೆಯಲ್ಲಿ ಕೊಡ್ತಾ ಇದ್ದಾನೆ. ಎಲ್ಲ ಆಚಾರ್ಯ ತ್ರಯರು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಈ ವಿಷಯಕ್ಕೆ ಮಾತ್ರ. ಗುರುಗಳ ಸಂಕಲ್ಪ ಇವತ್ತಿಗೆ ಇಲ್ಲಿಗೆ ವ್ಯಾಖ್ಯಾನ ನಿಲ್ಲಿಸ್ತಾ ಇದ್ದೇವೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀ